ಎಲ್ಲರಿಗೂ ಶುಭ ಮಂಗಳವಾರ. ತುಂಬಾ ದಿವಸ ಆದ್ಮೇಲೆ ನಾನ್ ನಿಮ್ಮನ್ನ ನೋಡ್ತಾ ಇದ್ದೀನಿ. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಹಾರ್ಟ್ಲಿ ವೆಲ್ಕಮ್ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇವತ್ತು ನಾವು ಹೇರ್ ಆಯಿಲ್ ಬಗ್ಗೆ ನಾನು ಕೆಲವಷ್ಟು ವಿಷಯಗಳನ್ನ ತಿಳಿಸೋದಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ವೀರೇಶ್ ಸರ್, ಕ್ಲಿಯರ್ ಇದೆಯಲ್ಲ ವಾಯ್ಸು? 100% ಕ್ಲಿಯರ್ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಹೇರ್ ಆಯಿಲ್ ಬಗ್ಗೆ ನಾನು ತಿಳಿಸ್ತಾ ಬರ್ತೀನಿ. ನಿಮ್ಗೆ PPT ಕಾಣಿಸ್ತಾ ಇದೆ ಅನ್ಸುತ್ತೆ. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ದಿವಸದ ಮೇಲೆ ನಾನು ನಿಮ್ಮನ್ನ ನೋಡ್ತಾ ಇರೋದ್ರಿಂದ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಹಿಂದಿನ ಸಂಚಿಕೆಯಲ್ಲಿ ನಾನು ಕೆಲವಷ್ಟು ಕೇರಾಮೃತ್ ಹೇರ್ ಆಯಿಲ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಗೆ ತಿಳಿಸಿದ್ದೆ. ಇವತ್ತು ನಾನು ಕೇರಾಮೃತ ಹೇರ್ ಆಯಿಲ್ ಬಗ್ಗೆ ಕೆಲವಷ್ಟು ಜನ ಈಗ ಹೊಸದಾಗಿ ಅಡ್ ಆನ್ ಆಗಿರೋದ್ರಿಂದ, ಹೊಸದಾಗಿ ಬಂದಿರೋದ್ರಿಂದ ನಾನು ಸ್ಟಾರ್ಟಿಂಗ್ ಇಂದ ಕೆಲವಷ್ಟು ಚಿಕ್ಕ ಚಿಕ್ಕ ಅಂಶವಾಗಿ ನಾನು ನಿಮ್ಗೆ ತಿಳಿಪಡಿಸ್ತಾ ಹೋಗ್ತೇನೆ. ಎಲ್ಲರಿಗೂ ಇಂಟ್ರೊಡಕ್ಷನ್ ನಮ್ಮ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ನೆಕ್ಸ್ಟ್ ಬಂದು ನೀವು ಆಕ್ಚುಲಿ ನಾನು ಒಂದು ವಿಡಿಯೋ ತೋರಿಸ್ತೇನೆ. ಆ ವಿಡಿಯೋನ ನೋಡಿ ನಮ್ಮ ಕೇರಾಮೃತ್ ಹೇರ್ ಆಯಿಲ್ ನ ಯೂಸ್ ಮಾಡಿ ಅವರು ಒಬ್ರು ಕಲಾವಿದ್ರು ನಿಮ್ಗೆ ಅವ್ರೊಂದು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ತಿಳಿಪಡಿಸಕ್ಕೆ ಬಂದಿದ್ರೆ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಮುಂದೆ ಬಂದು ತಿಳಿಸ್ತೀನಿ. ಇದನ್ನ ಒಂದ್ಸಲಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ಮೈಲ್ ಶಿವು, ಚಲನಚಿತ್ರ ನಟರು. ಸ್ನೇಹಿತರೆ, ನನಗೆ ದಿನ ಬೆಳಗಾದ್ರೂ ನನ್ನ ಕೂದಲ ಬಗ್ಗೆನೇ ಒಂದು ಸಮಸ್ಯೆ ಕಾಡ್ತಾ ಇತ್ತು. ಯಾರು ಕೇಳಿದ್ರು ಈ ಫಾಲ್ಸ್ ಆಗೋದನ್ನ ನಾನು ಹೇಳ್ಕೊತಾ ಇದ್ದೆ. ಯಾರು ಕೇಳಿದ್ರು ಅವರು ನನಗೆ ಹಾಗೆ ಆಗ್ತಾ ಇದೆ, ನನಗೆ ಹಾಗೆ ಈಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಸಜೆಷನ್ ಮಾಡ್ದ, ಕೇರಾಮೃತ ಹೇರ್ ಆಯಿಲ್ ಅಂತ ಒಂದು ಆಯಿಲ್ ಇದೆ, ಇದನ್ನ ಯೂಸ್ ಮಾಡಿ ನೋಡು, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಕೂಡಲೇ ಕೇರಾಮೃತ ಹೇರ್ ಆಯಿಲ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡೆ. ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಯಾವುದೇ ಹೇರ್ ಫಾಲ್ಸ್ ಆಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಕೂದಲು ಕೂಡ ಬರ್ತಾ ಇದೆ. ಇವಾಗ ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗೇನೆ ನಾನು ಅವನಿಗೆ ಥ್ಯಾಂಕ್ಸ್ ಅಂತಂದು ಹೇಳಿದೆ ನಮ್ಮ ಫ್ರೆಂಡ್ಗೆ. ಹಾಗೇನೆ ನನಗೆ ಸುಮಾರು ಜನ ಕೇಳ್ತಾ ಇದ್ರು. ನಾನು ಅನೇಕ ಜನಗಳಿಗೆ, ನಮ್ಮ ಚಲನಚಿತ್ರ ನಟರಿಗೆ ಮತ್ತೆ ಹೀರೋಯಿನ್ಗಳಿಗೆ, ಸಹ ಕಲಾವಿದರಿಗೆ, ಅನೇಕ ಜನಗಳಿಗೆ ನಾನು ಈ ಒಂದು ಕೇರಾಮೃತ ಹೇರ್ ಆಯಿಲ್ ಬಗ್ಗೆ ನಾನು ತಿಳಿಸಿದೆ. ಅವರೆಲ್ಲರೂ ಈಗ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೇವಲ ಈಗ 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದೆ, ಡೆವಲಪ್ ಆಗಿದೆ, ಯಾವುದೇ ಈಗ ಹೇರ್ ಫಾಲ್ಸ್ ಆಗ್ತಾ ಇಲ್ಲ. ನೀವು ಕೂಡ ಈ ಒಂದು ಕೇರಾಮೃತ ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೇರ್ ಫಾಲ್ಸ್ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ತುಂಬಾ ಗ್ರೋಯಿಂಗ್ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಈ ಒಂದು ಕೇರಾಮೃತ ಹೇರ್ ಆಯಿಲ್ಗೆ ನಾನು ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಕಂಟಿನ್ಯೂ ಆಗಿ ಈ ಒಂದು ಕೇರಾಮೃತ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಹಾಗೆ ನನಗೆ ಸ್ನೇಹಿತರಿಗೆ ನಾನು ಈ ಒಂದು ಕೇರಾಮೃತ ಹೇರ್ ಆಯಿಲ್ ಬಗ್ಗೆ ತಿಳಿಸ್ತೀನಿ. ತುಂಬಾ ಧನ್ಯವಾದ. ನೋಡಿದ್ರೆ ಸ್ನೇಹಿತರೆ, ನಾನು ಇವತ್ತು ನಿಮ್ಗೆ ಒಬ್ರು ಕಲಾವಿದರು ನಮ್ಮ ಹೇರ್ ಆಯಿಲ್ ನ ಪರ್ಚೇಸ್ ಮಾಡಿದ್ರಂತೆ. ಅವರು ನನ್ಗೆ ಒಂದು ವಿಡಿಯೋನ ಈಗ ಒಂದು 20 ಡೇಸ್ ಬ್ಯಾಕ್ ಅಲ್ಲಿ ನನ್ಗೆ ಕಳಿಸ್ಕೊಟ್ರು. ಏನಂತ ಅಂದ್ರೆ ಒಂದು 3 ಡೇಸ್ 4 ಡೇಸ್ ಅಲ್ಲಿ ಯಾರೋ ಕಳ್ಸಿದ್ರಂತೆ ಹೇರ್ ಆಯಿಲ್ ನ, ಬ್ಯಾಂಗ್ಳೂರಿಂದಲೇ. ಅವರು ಯೂಸ್ ಮಾಡಿ ತುಂಬಾ ಖುಷಿ ಆಯ್ತು ಮ್ಯಾಮ್ ನನ್ಗೆ. ನನ್ಗೂ ಇದು ಒಂದು ಈ ತರದೊಂದು ಹೇರ್ ಆಯಿಲ್ ಇದೆ ಅಂತಲೇನೆ ನನಗೆ ಗೊತ್ತಿರ್ಲಿಲ್ಲ. ಕೆಲವಷ್ಟು ನನಗೆ ಸಜೆಸ್ಟ್ ಮಾಡಿದ್ರು. ಎಲ್ಲಾ ಹೇರ್ ಆಯಿಲ್ ನ ನಾನು ತಗೊಬಂದು ಯೂಸ್ ಮಾಡಿದೀನಿ. ಯೂಸ್ ಮಾಡಾದ್ಮೇಲೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಹೇರ್ ಫಾಲ್ ಎಲ್ಲ ಆದ್ಮೇಲೆ ಮತ್ತೆ ಮನೆಯವ್ರಿಗೆಲ್ಲ ಅದನ್ನ ನಾನು ಯೂಸ್ ಮಾಡ್ಸಿದ್ದೆ, ಬೇರೆ ಬ್ರ್ಯಾಂಡ್ ಹೇರ್ ಆಯಿಲ್ ನ. ಅದು ಯೂಸ್ ಮಾಡಿದ್ಮೇಲೆ ನನ್ಗೆ ತುಂಬಾ ಬೇಜಾರಿತ್ತು. ಏನಪ್ಪಾ ಮಾಡೋದು, ಮತ್ತೆ ನಾನು ನಾರ್ಮಲ್ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋಣ, ಇನ್ನೇನ್ ಮಾಡಕ್ಕಾಗತ್ತೆ ಅನ್ನೋ ತರಕ್ಕೆ ಅವರು ಯೋಚನೆ ಮಾಡಿದ್ರಂತೆ. ಈ ಹೇರ್ ಆಯಿಲ್ ನ ಯೂಸ್ ಮಾಡಿದ್ಮೇಲೆ ಕೆಲವಷ್ಟು ಡ್ಯಾಂಡ್ರಫ್ ಆಗಿರ್ಬೋದು, ಮತ್ತೆ ಹೇರ್ ಗ್ರೋತ್ ಏನ್ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆಲ್ಲ ತುಂಬಾ, ನೀವು ಅವ್ರದ ಹೇರ್ಸ್ ನೋಡಿದ್ರ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿ. ಅವ್ರು ಆಕ್ಚುಲಿ ಅವರು ಫಿಲ್ಮಿಗೆ ಯೂಸ್ ಮಾಡ್ಕೊಂತ ಇದ್ದಾರೆ. ಅಂದ್ರೆ ಕಲಾವಿದ್ರುಗಳು ಜಾಸ್ತಿ ಇಂಪಾರ್ಟೆನ್ಸ್ ಏನಕ್ ಕೊಡ್ತಾರೆ ಅಂತಂದ್ರೆ ಹೇರ್ಗೆ. ಹೇರ್ ಇಲ್ಲ ಅಂತ ಅಂದ್ರೆ ಅವ್ರು ಆಕ್ಟಿಂಗ್ ಮಾಡೋದೇ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಹೇರ್ ಆಯಿಲ್ ನ ನಮ್ಮ ಕಲಾವಿದರುಗಳು, ನಾನೊಂದು ಫಂಕ್ಷನ್ ಹೋಗಿದ್ದೆ. ಈಗ ನನ್ನ ಒಂದು ಗೆಸ್ಟ್ ಆಗಿ ಕರೆದಿದ್ರು, ಕಲಾವಿದರ ಸಂಘದಲ್ಲಿ ಒಂದು ಕರೆದಿದ್ರು. ಅಲ್ಲಿ ಗಿರಿಜಾ ಲೋಕೇಶ್ ಮೇಡಮ್ ಅವರು ನಮ್ದು ಹೇರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಅವರು ನಾನು ಸ್ಟಾರ್ಟಿಂಗ್ ನಾನು ಗೆಸ್ಟ್ ಆಗಿ ಹೋದಾಗ ಪರಿಚಯ ಆಗಿ ನನ್ನ ಹತ್ರ ಹೇರ್ ಆಯಿಲ್ ನ ಯೂಸ್ ಮಾಡ್ತೀನಿ ಕಣಮ್ಮ, ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇರ್ ಆಯಿಲ್ ನ ತಗೊಂಡೋಗಿದ್ರು. ಈಗ ಒಂದು 30 ಡೇಸ್ ಬ್ಯಾಕ್ ಅಲ್ಲಿ ನನ್ಗೆ ಒಂದ್ ಮೆಸೇಜ್ ಬಂತು. ಏನಂತ ಅಂದ್ರೆ, ದಿ ಒನ್ ಬೆಸ್ಟ್ ಪ್ರಾಡಕ್ಟ್. ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಕಣಮ್ಮ, ಈ ತರದೊಂದು ಹೇರ್ ಆಯಿಲ್ ನ ನಾನು ಆಕ್ಚುಲಿ ನನ್ಗೆ ಎಲ್ಲಾ ತರದ ಹೇರ್ ಆಯಿಲ್ ನಾನು ಯೂಸ್ ಮಾಡಿದೀನಿ. ಯೂಸ್ ಮಾಡೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಮತ್ತೆ ನನ್ಗೆ ಸಿಕ್ಕಾಬಟ್ಟೆ ವೈಟ್ ಹೇರ್ಸ್ ಇದೆ.
ಆ ಹೇರ್ಸ್ ನನ್ಗೆ ಬ್ಲಾಕ್ ಆಗ್ಬೇಕಾಗಿತ್ತು. ಇದನ್ನ ಆಕ್ಚುಲಿ 1 ಮಂತ್ ನಾನು ಯೂಸ್ ಮಾಡಿದೆ ಅಷ್ಟೇ, ನೋಡೋಣ ಅಂತ ಯೂಸ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಾಗಿದೆ. ನಾನು ಇದನ್ನ ಮನೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ನನ್ಗೆ ಒಂದು ಮೆಸೇಜ್ ನ ಹಾಕಿದ್ರು. ತುಂಬಾ ಖುಷಿ ಆಯ್ತು. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಕೇರ ಅಮೃತ್ ಹೇರ್ ಆಯಿಲ್ ಬಗ್ಗೆ, ನಮ್ಮ ಹೇರ್ ಆಯಿಲ್ ಏನೇನೆಲ್ಲ ಯೂಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ, ನಾವ್ ಏನೇನೆಲ್ಲ ಇದಕ್ಕೆ ಅಡ್ ಆನ್ ಮಾಡಿದೀನಿ, ಯಾಕೆ ನಾವು ಹೇರ್ ಆಯಿಲ್ ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ, ಮತ್ತೆ ಇದಕ್ಕೆಲ್ಲ ಏನೇನ ನಾನು ಇಂಗ್ರೀಡಿಯೆಂಟ್ ನಾನು ಇಲ್ಲಿಗೆ ಸೇರ್ಸಿದೀನಿ, ಇದನ್ನ ಹೇಗೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನು ಕಿರುಪರಿಚಯನ ನಾನು ಮಾಡ್ಕೊಂತ ಇದ್ದೀನಿ. ಇದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಬಳಸಿರೋಂಥದ್ದು. ಮೇನ್ ನಮ್ಗೆ ಏನ್ ಬೇಕು ಅಂತ ಅಂದ್ರೆ, ಕೆಲವಷ್ಟು ಜನ ಬೇರೆ ಆಯಿಲ್ಗಳನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ. ಬಟ್ ಇದು ಕಾಸ್ಟ್ಲಿ ಆಗಿರೋದ್ರಿಂದ ವರ್ಜಿನ್ ಕೊಕೊನಟ್ ಅಲ್ಲಿ ಎಷ್ಟೇ ಕಾಸ್ಟ್ ಆದ್ರೂನು ನಮ್ಮ ಹೇರ್ ಗ್ರೋತ್ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ ನಮ್ಮ ಕಂಪ್ನಿಯಿಂದ ಅಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ನ ನಾವು ಇದಕ್ಕೆ ಯೂಸ್ ಮಾಡಿದೀವಿ. ಮತ್ತೆ ಕೆಲವಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದೀವಿ. ಮತ್ತೆ ಯಾವುದೇ ತರದ ರಾಸಾಯನಿಕ ಮುಕ್ತ ಕೃತಕ ಬಣ್ಣ ಮತ್ತೆ ಕೃತಕ ಸುವಾಸನೆಗಳು ಇದರಲ್ಲಿ ಇರೋದಿಲ್ಲ. ಮತ್ತೆ ಪ್ರಿಸರ್ವೇಟಿವ್ ನ ನಾವು ಇದಕ್ಕೆ ಬಳಸೇ ಇಲ್ಲ. ನೀವು ಕೆಲವಷ್ಟು ಬ್ರ್ಯಾಂಡ್ ಆಯಿಲ್ಗಳನ್ನ ನೋಡಿದ್ದೀರಾ, ಹೆಚ್ಚು ಸುಗಂಧವಾಗಿರುತ್ತೆ. ನಿಮ್ ತಲೆಗೆ ಹಾಕ್ಬಿಟ್ರೆ ಕಣ್ಣು ಮೂಗು ಎಲ್ಲ ಸ್ಮೆಲ್ಲು, ಮತ್ತೆ ಏನೇ ಕಾರಣಕ್ಕೂ ಒಂಥರ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ, ತುಂಬಾ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಕೆಲವಷ್ಟು ಪ್ರಿಸರ್ವೇಟಿವ್ ಗಳನ್ನ ಹಾಕಿರ್ತಾರೆ, ಅಂದ್ರೆ ಕೆಡಬಾರ್ದು ಅಂತ. ಮತ್ತೆ ನೆಕ್ಸ್ಟ್ ಒಂದು ನಿಮ್ಗೆ ಪರ್ಫ್ಯೂಮ್ ನ ಅದಕ್ಕೆ ಆಡ್ ಮಾಡಿರ್ತಾರೆ. ಇದು ನಾವು ಕೇರಾಮೃತ್ ಹೇರ್ ಆಯಿಲ್ ನ ನಾವು ಮಾಡಿರೋದು ಯಾವ್ದ್ರಿಂದ ಅಂತ ಅಂದ್ರೆ 100% ನಿಮ್ಗೆ ಯಾವ್ದೇ ತರದ ಅಂದ್ರೆ ಪ್ರಿಸರ್ವೇಟಿವ್ ಇಲ್ದಂಗೆ, ಯಾವ್ದೇ ತರದ ಕೆಮಿಕಲ್ ಇಲ್ದಂಗೆ, ಫುಲ್ ನ್ಯಾಚುರಲ್ ಆಗಿ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ನಾವು ಆಯುರ್ವೇದಿಕ್ ಹೇರ್ ಆಯಿಲ್ ಅನ್ನೋದು ಒಂದನ್ನ ನಾವು ತಗೊಂಬಂದ್ವಿ. ಯಾಕೆ ತಗೊಂಬಂದ್ವಿ ಅಂತ ಅಂದ್ರೆ, ಕೆಲವಷ್ಟು ಬರೀ ವರ್ಜಿನ್ ಕೊಕೊನಟ್ ಆಯಿಲ್ ಏನ್ ಮಾಡುತ್ತೆ ಅಂದ್ರೆ ಇನ್ನರ್ಗೆ ನಮ್ಗೆ ತ್ವಚೆಗೆ ಮತ್ತೆ ಆರೋಗ್ಯಕ್ಕೆ, ನಮ್ಮ ಬಾಡಿದು ಏನೇ ಸಮಸ್ಯೆ ಇರ್ಲಿ, ಅಂದ್ರೆ ಎಷ್ಟೋ ತರದ ಸಮಸ್ಯೆಗಳು ನೀವೇ ಕೇಳಿದಿರಾ, ಕೇರಾಮೃತ್ ನ ಯೂಸ್ ಮಾಡಿದಿರಾ. ಅದನ್ನ ಅಂದ್ರೆ ಸರ್ವ ರೋಗಕ್ಕೂ ಮದ್ದು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಆ ಸರ್ವ ರೋಗಕ್ಕೂ ಮದ್ದಾಗಿರುವಂತಹ ಕೇರಾಮೃತ್ ನ ನಾವು ಬಳಸ್ಕೊಂಡು ಒಂದು ಆಯುರ್ವೇದಿಕ್ ನ ಅದಕ್ಕೆ ಅಡ್ ಆನ್ ಮಾಡಿದ್ರೆ ಒಂದು ಹೇರ್ ಆಯಿಲ್ ನ ನಾವು ತುಂಬಾ ಚೆನ್ನಾಗಿರೋ ಒಂದು ಹೇರ್ ಆಯಿಲ್ ನ ನಾವು ರೆಡಿ ಮಾಡ್ಬೇಕು ಅನ್ನೋದು ಒಂದು ಥಾಟ್ಸ್ ಬಂತು. ಹಾಗಾಗಿ ನಾವು ಇದೊಂದು ಹೇರ್ ಆಯಿಲ್ ನ ನಾವು ರೆಡಿ ಮಾಡಿದ್ವಿ. ಹೇರ್ ಆಯಿಲ್ ನ ನಾವು ಕೆಲವಷ್ಟು ಸೈಂಟಿಸ್ಟ್ ಮತ್ತೆ ಕೆಲವಷ್ಟು ಫ್ರೆಂಡ್ಸ್ ಗಳ ಸಹಾಯದಿಂದ ನಾನು ತಗೊಂಡು ಇದ್ ಮಾಡಿದ್ವಿ. ಮತ್ತೆ ಕೆಲವಷ್ಟು ಗಿಡಮೂಲಿಕೆಗಳು ಅಂತ ಅಂದ್ರೆ ನಾವು ಕೇರಳ ಇಂದ ತರಿಸ್ತೀವಿ, ಕೆಲವಷ್ಟು ಮಲೆನಾಡು ಮತ್ತೆ ಚಿಕ್ಕಮಂಗ್ಳೂರ್ ಕಡೆಯಿಂದ ಕೆಲವಷ್ಟು ರೂಟ್ಸ್ ಗಳನ್ನ ತಗೊಂಬಂದು ಈ ಒಂದು ಕೇರಾಮೃತ್ ಹೇರ್ ಆಯಿಲ್ ನ ನಾವು ಸ್ಟಾರ್ಟ್ ಮಾಡಿದ್ವಿ, ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಕಡೆಯಿಂದ ಒಂದು ಹೇರ್ ಆಯಿಲ್ ನ ರೆಡಿ ಮಾಡಿದ್ವಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಇದಕ್ಕೆಲ್ಲ ಏನೇನೆಲ್ಲ ಅಡ್ ಆನ್ ಮಾಡಿದೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪುದೀನ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಏನ್ ಮೇಡಮ್ ಇದ್ ಮನೆಯಲ್ಲಿ ಯೂಸ್ ಮಾಡಿರುವಂತಹ ಪುದೀನನ, ಒಂದು ಆಯುರ್ವೇದಿಕ್ ಒಂದು ಇಂಗ್ರೀಡಿಯೆಂಟ್. ಏನಾಗುತ್ತೆ ಅಂತಂದ್ರೆ ಪುದೀನನ ಯೂಸ್ ಮಾಡಿದೀನಿ, ಹರಳೆಣ್ಣೆ ಯೂಸ್ ಮಾಡಿದೀನಿ, ಕಲೌಂಜಿ ಯೂಸ್ ಮಾಡಿದೀವಿ, ಲಾವ್ಲಸರ ಅಂದ್ರೆ ಅಲೋವೆರಾ ಜೆಲ್ಲು, ಮತ್ತೆ ದಾಸವಾಳ, ಮತ್ತೆ ನೆಲ್ಲಿಕಾಯಿ, ಕರಿಬೇವು, ಶಿಕಾಕಾಯಿ. ಇದು ಆಕ್ಚುಲಿ ಎಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ, ಆಯ್ತಾ? ನೆಕ್ಸ್ಟ್ ಬಂದು ಭೃಂಗರಾಜ್, ಮತ್ತೆ ಅವರೆ ಹೂವು, ಎಳ್ಳಿನೆಣ್ಣೆ. ಅಂದ್ರೆ ನಾವು ಎಳ್ಳಿನ ಎಣ್ಣೆನ ಯೂಸ್ ಮಾಡಿಲ್ಲ, ಇಲ್ಲಿ ಎಳ್ಳಿನ ಬೀಜನ ಯೂಸ್ ಮಾಡಿದೀವಿ. ಅದು ಸೀಡ್ಸ್ ನ ತಗೊಂಬಂದು ಕ್ರಶ್ ಮಾಡಿ ನಾವು ಆಯಿಲ್ಗೆ ಸೇರ್ಸಿದೀವಿ. ಕಾಡು ಸೌತೆ, ಅದು ಏನಕ್ಕೆ ಅಂತ ಅಂದ್ರೆ ನಾನು ಹೇಳ್ತೀನಿ ಯಾವ್ದಾವ್ದಕ್ಕೆ ಏನೇನ್ ಯೂಸ್ ಆಗತ್ತೆ ಅಂತ. ಮತ್ತೆ ಸಾಸಿವೆ ಬೀಜ, ಬೇವಿನ ಎಲೆ, ಪೇರಲ ಎಲೆ, ಇದನ್ನೆಲ್ಲ ನೀವು ಕೇಳಿರ್ತೀರ. ಕಪ್ಪು ಜೀರಿಗೆ, ಉದ್ದನೆ ಮೆಣಸು, ಮೂಲತೆ ಬೇರು, ಲಾವಂಚ ಬೇರು, ನಾಂಜಿಲ್ ಬೇರು, ರತಂಜ ಬೇರು, ಮತ್ತು ಒಣಗಿದ ಗುಲಾಬಿ ಹೂವು, ಈರುಳ್ಳಿ ಬೀಜಗಳ ಎಣ್ಣೆ, ಪಂಚವಟಿ ಗಿಡ ಮೂಲಿಕೆಗಳು. ಈ ಇಷ್ಟು ಇಂಗ್ರೀಡಿಯೆಂಟ್ ನ ನಾವು ಬಳಸ್ಕೊಂಡು ನಾವು ಒಂದು ಹೇರ್ ಆಯಿಲ್ ನ ರೆಡಿ ಮಾಡಿದೀವಿ. ಮತ್ತೆ ಇದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಕೆಲವಷ್ಟು ಟೂ ಪಾಯಿಂಟ್ಸ್ ಅಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾನು ನಿಮ್ಗೆ ಶಾರ್ಟ್ ಆಗಿ ಒಂದು ಟೂ ಪಾಯಿಂಟ್ಸ್ ಅಲ್ಲಿ ನಾನು ನಿಮ್ಗೆ ತಿಳಿಪಡಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ವರ್ಜಿನ್ ಕೊಕೊನಟ್ ಆಯಿಲ್ಗೆ ಕೆಲವಷ್ಟು ನಾನು ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿರೋದ್ರಿಂದ ಒಂದ್ ಏನಾಗುತ್ತೆ ಅಂತ ಅಂದ್ರೆ ಹರಳೆಣ್ಣೆ ಏನ್ ಮಾಡುತ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವು ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದಿರು ಇದನ್ನ ಯೂಸ್ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ?
ಅವರು ಏನ್ ಮಾಡ್ತಾ ಇದ್ರು, ಕಣ್ ತಂಪಾಗುತ್ತೆ ಮಗ, ಹರಳೆಣ್ಣೆ ಯೂಸ್ ಮಾಡ್ಬೇಕು, ಹರಳೆಣ್ಣೆ ಹಚ್ಕೋ ನತ್ತಿಗೆ ಅಂತ ಅಂತಿದ್ರು. ಹಾಗಾಗಿ ನಾವು ಇದಕ್ಕೆ ವರ್ಜಿನ್ ತೆಂಗಿನ ಎಣ್ಣೆಲಿ ಹರಳೆಣ್ಣೆನ ಯೂಸ್ ಮಾಡಿದ್ವಿ. ಏನಕ್ಕೆ ಅಂತಂದ್ರೆ ಕಣ್ಣಿಗೆ ತಂಪಾಗತ್ತೆ, ಮತ್ತೆ ಕೂದಲಿಗೆ ತುಂಬಾ ದಟ್ಟ ಬರ್ಬೇಕು ಅಂತ ಅಂದ್ರೆ ಇದರ ಅವಶ್ಯಕತೆ ಇದೆ. ಯಾಕೆಂದ್ರೆ ಕೆಲವಷ್ಟು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಆಯಿಲ್ಗೆ ನೀವೇ ನೋಡಿದ್ರ, ಆನಿಯನ್ ಆಯಿಲ್ ಅಂತೆ, ಸೆಸಮ್ ಆಯಿಲ್ ಅಂತೆ, ಮತ್ತೆ ಕೆಲವಷ್ಟು ಸೀಡ್ಸ್ ಆಯಿಲ್ಗಳು ಬಂದಿದಾವೆ. ಬರೀ ಅದಕ್ ಮಾತ್ರ ಸೀಮಿತ ಆಗಿರುತ್ತೆ. ಬಟ್ ಆದ್ರೆ ನಾವು ನಮ್ಮ ಕೇರಾಮೃತ್ ಹೇರ್ ಆಯಿಲ್ ಅಲ್ಲಿ ಏನು ವಿಶೇಷತೆ ಅಂತಂದ್ರೆ, ಇಷ್ಟು ಎಲ್ಲಾ ತರದ ಇಂಗ್ರೀಡಿಯೆಂಟ್ ನಾವು ಹಾಕ್ಬಿಟ್ಟು ನಿಮ್ಗೆ ಒಂದು ಉತ್ತಮವಾದ ಎಣ್ಣೆನ ನಾವು ತಯಾರಿಸಿ ನಿಮ್ ಕೈಗೆ ಕೊಟ್ಟಿದೀವಿ. ಬಟ್ ಏನು ಮೇಡಮ್ ಈ ತರದ್ದೆಲ್ಲ ಯಾಕೆ, ಏನೇನಕ್ಕೆ ಯೂಸ್ ಆಗುತ್ತೆ? ಮತ್ತೆ ನಿಮ್ಗೆ ಕೆಲವಷ್ಟು ಪಾಯಿಂಟ್ಸ್ ಗಳನ್ನ ನಾನು ತಿಳಿಸ್ತೀನಿ. ನೆಲ್ಲಿಕಾಯಿ, ಯಾಕೆಂತಂದ್ರೆ ಇಲ್ಲಿ 21 ಇಂಗ್ರೀಡಿಯೆಂಟ್ಸ್ ನಾವು ಹಾಕಿರೋದ್ರಿಂದ ಕೆಲವಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಇದ್ರಲ್ಲಿ ಇಲ್ಲ. ಅದ್ರ ಬಗ್ಗೆನೂ ನಾನು ತಿಳಿಸ್ತೀನಿ. ನೆಲ್ಲಿಕಾಯಿ ಒಂದ್ ಏನಾಗುತ್ತೆ ಅಂದ್ರೆ, ತಲೆ ಕೂದಲಲ್ಲಿ ಹೊಟ್ಟಾಗಿರುತ್ತೆ. ಆ ತಲೆ ಕೂದಲಲ್ಲಿ ಹೊಟ್ಟಾದಾಗ ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ಇಷ್ಟು ಲೀಟರ್ಗೆ ಇಷ್ಟು ನೆಲ್ಲಿಕಾಯ್ದು ಪೇಸ್ಟ್ ಬೇಕಾಗಿರುತ್ತೆ. ನಾವು ಅದಕ್ಕೆ ಆಡ್ ಆನ್ ಮಾಡಿದೀವಿ. ನೆಲ್ಲಿಕಾಯಿ ಏನ್ ಮಾಡುತ್ತೆ ಅಂತ ಅಂದ್ರೆ ಕೂದ್ಲು ಉದ್ರದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಎಷ್ಟೇ ಅಂದ್ರೆ ಚಿಕ್ಕ ಮಕ್ಕಳಿಗೂ ಸಹ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರತ್ತೆ ಅವ್ರಿಗೆಲ್ಲ ಕಡಿಮೆ ಆಗೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಮೆಂತೆ, ನಿಮ್ಮ ಕೂದಲಿನ ಬೇರುಗಳಿಗೆ ನೋವನ್ನ ಉಂಟು ಮಾಡದಂಗೆ ಮತ್ತೆ ಉರಿ ಕಡಿಮೆ ಮಾಡೋದಿಕ್ಕೆ ಈ ಮೆಂತ್ಯನ ನಾನು ಯೂಸ್ ಮಾಡಿದೀನಿ. ಮತ್ತೆ ಕೂದಲಿನ ಬೇರುಗಳನ್ನ ಬಲಪಡಿಸೋದಿಕ್ಕೆ ಮೆಂತೆನ ನಾವು ಇಲ್ಲಿ ಯೂಸ್ ಮಾಡಿದೀವಿ. ಇನ್ನೊಂದೇನಂತಂದ್ರೆ ನೆತ್ತಿಯನ್ನ ತಂಪಾಗಿ ಇಡಲು ಸಹಾಯವಾಗುತ್ತೆ. ಮತ್ತೆ ನಿಕೋಟಿನ್, ಪ್ರೋಟೀನ್ ಆಮ್ಲದಲ್ಲಿ ಸಮೃದ್ಧಿಯಾಗಿಡಲು ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಆನಿಯನ್ ಸೀಡ್ಸ್ ಅಂದ್ರೆ ಈರುಳ್ಳಿ ಬೀಜನ ನಾವ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಹೆಚ್ಚು ಯಾರಿಗೆಲ್ಲ ಕೂದಲು ಉದುರೋದು ಸಮಸ್ಯೆ ಇರುತ್ತೆ ಅವರಿಗೆ ಇದು ಆನಿಯನ್ ಸೀಡ್ಸ್ ಮೇನ್ ಇಂಪಾರ್ಟೆಂಟ್. ಹಾಗಾಗಿ ಅದನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಬಂದು ಸೇಸಮ್ ಸೀಡ್ಸ್ ನಿಮ್ಗೆ ಗೊತ್ತಿದೆ, ಎಳ್ಳು ಬೀಜ. ಅದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕೂದಲು ತುಂಬಾ ಸ್ಟ್ರಾಂಗ್ ಆಗ್ಬೇಕು. ನೀವೇ ಕೇಳಿದಿರಾ, ಎಳ್ಳು ತಿಂದ್ರೆ ತುಂಬಾ ಗಟ್ಟಿ ಸ್ಟ್ರಾಂಗು. ಮತ್ತೆ ಚಳಿಗಾಲದಲ್ಲಿ ಇದ್ದಾಗ ನಾವು ಜಾಸ್ತಿ ಎಳ್ಳನ್ನ ತಿಂದ್ರೆ ನಮ್ಮ ಮಾಯಿಶ್ಚರೈಸರ್ ಹಾಗೆ ಇರುತ್ತೆ, ಅದನ್ನ ಕಾಪಾಡುತ್ತೆ ನಮ್ಮ ತ್ವಚೆನ. ಹಾಗಾಗಿ ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂದ್ರೆ, ಸೇಸಮ್ ಸೀಡ್ಸ್ ನ ಕ್ರಶ್ ಮಾಡಿ ನಾವ್ ಇದಕ್ಕೆ ಆಡ್ ಆನ್ ಮಾಡಿದೀವಿ. ಕೂದಲಿನ ಮತ್ತೆ ಹೊಳಪನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಇದರಲ್ಲಿ ಒಮೆಗಾ 3, ಒಮೆಗಾ 6, ಒಮೆಗಾ 9 ಇದರಲ್ಲಿ ಆಡ್ ಆನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮಸ್ಟರ್ಡ್ ಸೀಡ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಗೆ ಬಿಳಿ ಕೂದಲು ಆಗಿರೋದನ್ನ ನೈಸರ್ಗಿಕವಾಗಿ ಕಪ್ ಮಾಡೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಅಲೋವೆರಾ ಜೆಲ್ಲು. ಇದು ನಿಮ್ಗೆ ಗೊತ್ತಿರೋಂಗೆ ನಿಮ್ಮ ಹೇರ್ ನ ಶೈನ್ ಮಾಡೋದಿಕ್ಕೆ ಮತ್ತೆ ನಿಮ್ಮ ಹೇರ್ಗೆ ಡ್ರೈನೆಸ್ ಆಗದಿರೋ ತರಕ್ಕೆ ತಡೆಗಟ್ಟೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ pH ಮಟ್ಟವನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಭೃಂಗರಾಜು ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಕೂದಲನ್ನ ಸೀಳುವಿಕೆ ಅಂತ ಅಂತಾರೆ. ಸ್ಪ್ಲಿಟ್ಸ್ ಆಗೋದು, ನಿಮ್ಗೆ ಯಾರಿಗೆಲ್ಲ ಸ್ಪ್ಲಿಟ್ಸ್ ಆಗ್ತಾ ಇರದೆ, ಹೇರು ಆಫ್ ಕಟ್ ಆಗ್ತಾ ಇರತ್ತೆ, ನನ್ಗೆ ಕೂದಲೆಲ್ಲ ತುಂಬಾ ಕಟ್ ಆಗ್ತಾ ಇದೆ, ಈ ತರ ಅನ್ನೋರಿಗೆ ಭೃಂಗರಾಜ್ನ ನಾವು ಕೆಲವಷ್ಟನ್ನ ನಾವು ಅದಕ್ಕೆ ಆಡ್ ಆನ್ ಮಾಡಿದೀವಿ. ಅದು ಏನ್ ಮಾಡುತ್ತೆ ಅಂತಂದ್ರೆ, ನಿಮಗೆ ಸ್ಪ್ಲಿಟ್ಸ್ ಆಗದಿರೋ ತರಕ್ಕೆ ಅದನ್ನ ನರಿಶ್ಮೆಂಟ್ ತರ ಯೂಸ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ರೋಸ್ಬೆರಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಂದ್ರೆ, ನಿಮ್ಮ ಬ್ರೈನ್ ಅಲ್ಲಿ ಕೆಲವಷ್ಟು ಬ್ಲಡ್ ಸರ್ಕ್ಯುಲೇಷನ್, ಕೆಲವಷ್ಟು ಜನ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಬ್ರೈನ್ಗೆ ಅಂತಲೇನೆ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಇಲ್ಲ ಕೆಲವಷ್ಟು ಜನಕ್ಕೆ ಬ್ರೈನ್ ಇಂದು ಸ್ವಲ್ಪ ಅವಾಗವಾಗ ನನ್ಗೆ ತುಂಬಾ ಕಣ್ಣು ಉರಿತಾ ಇದೆ, ನಂಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ, ನನಗೆ ಬಲ್ದೆಗಡೆ ಕಣ್ಣು ಮಾತ್ರ ನೋವಾಗ್ತಾ ಇದೆ, ಮತ್ತೆ ಲೆಫ್ಟ್ ಸೈಡ್ ಇಂದು ನನ್ಗೆ ಸ್ವಲ್ಪ ನೋವಾಗ್ತಾ ಇದೆ ಅಂತ ಅನ್ನೋರಿಗೆ ಇದು ತುಂಬಾ ಉಪಯೋಗವಾಗುತ್ತೆ. ಯಾವುದು? ರೋಸ್ಬೆರಿ. ನೆಕ್ಸ್ಟ್ ಬಂದು ನಿಮ್ಗೆ ಗೊತ್ತಿರೋ ಹಾಗೆ ದಾಸವಾಳದಲ್ಲಿ ಏನಾಗಿದೆ ಅಂದ್ರೆ, ಇದು ಕೆಲವಷ್ಟು ತುಂಬಾ ನರಿಶ್ಮೆಂಟ್ ನ ಮತ್ತೆ ಮಾಯಿಶ್ಚರೈಸರ್ ನ ಕೊಡುತ್ತೆ. ಮತ್ತೆ ಕೂದಲಿನ ಬುಡದಲ್ಲಿ ಜೀವಕೋಶಗಳನ್ನ ಕೆರಟಿನ್ ಉತ್ಪಾದನೆಯನ್ನ ಪ್ರಚೋದಿಸುತ್ತೆ. ಆಮೇಲೆ ಕೂದಲಿನ ಏನಾಗಿದೆ, ಬುಡದಲ್ಲಿ ಕೆರಟಿನ್ ಕಡಿಮೆ ನಿಮ್ಮ
ಏನಂತಂದ್ರೆ ನಿಮ್ಮ ಹೇರ್ಸ್ ಅಲ್ಲಿ ಏನಾದ್ರು ಕಡಿಮೆ ಆಗಿದ್ರೆ ಅದನ್ನ ಜಾಸ್ತಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಬೇವಿನ ಎಲೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆಂಟಿ ಬ್ಯಾಕ್ಟೀರಿಯಾ, ಚರ್ಮದ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದಿಕ್ಕೆ ಬೇವಿನ ಎಲೆನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪೇರಲೆ ಎಲೆ. ಅದು ಕೂದಲನ್ನ ದಟ್ಟ ಮಾಡತ್ತೆ. ಯಾರಿಗೆಲ್ಲ ನನ್ಗೆ ಅಂದ್ರೆ ಹೇರ್ಸ್ ನಿಮ್ಮ ಬಾಲ್ಡೆಡ್ ಆಗ್ತಾ ಇದೆ ನೋಡಿ, ಇಲ್ಲಿ ಮುಂದೆ ಏನಾದ್ರೂ ಬರ್ತಾ ಇದ್ರೆ ಇಲ್ಲಿ ಬಾಲ್ಡ್ ಆಗುತ್ತೆ, ಇಲ್ಲಿ ಬಾಲ್ಡ್ ಆಗುತ್ತೆ, ಮತ್ತೆ ಹೇರ್ಸ್ ನನ್ ಮುಖದ ಮೇಲೆ ಬರಲ್ಲ, ಈ ತರಗೆ ಯಾರಿಗೆಲ್ಲ ಸಮಸ್ಯೆ ಇದೆ, ಮತ್ತೆ ಬಾಲ್ಡ್ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಮಧ್ಯದಲ್ಲೇ ಹೋಗ್ತಾ ಇದೆ ಹೇರ್ಸ್, ಆಮೇಲೆ ಮುಂದೆ ನನ್ಗೆ ಜಾಸ್ತಿ ಬರ್ತಾ ಇಲ್ಲ ಅನ್ನೋರಿಗೆ ಈ ಪೇರ್ಲೆನ ನಾವು ಯೂಸ್ ಮಾಡಿರೋದ್ರಿಂದ ದಟ್ಟವಾಗಿ ಬೆಳೆಯೋದಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಗಿಡಮೂಲಿಕೆಗಳು, ಹರ್ಬ್ಸ್ಗಳು. ಇದ್ರಲ್ಲಿ ಏನಾಗಿರುತ್ತೆ, ವಿಟಮಿನ್ ಸಿ, ವಿಟಮಿನ್ B12, ಕೆಲವಷ್ಟು ಕೂದಲನ್ನ ಏನಂತಂದ್ರೆ ನಿಮ್ಗೆ ನರಿಶ್ಮೆಂಟ್ ಮಾಡೋದಿಕ್ಕೆ ಮತ್ತೆ ಸಮತೋಲನ ಕಾಪಾಡೋದಿಕ್ಕೆ, ಕೆಲವಷ್ಟು ಪೋಷಕಾಂಶಗಳನ್ನ ಒದಗಿಸೋದಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಶೀಗಕಾಯಿ ಬಂದು ಯಾರಿಗೆಲ್ಲ ಬೋಳ್ ತಲೆ ಆಗ್ತಾ ಇದೆ ಅಂದ್ರೆ ನನ್ಗೆ ಫುಲ್ಲು ಹೇರ್ಸೇ ಎಲ್ಲ ಇಲ್ಲ, ತುಂಬಾ ಬೋಳ್ ತಲೆ ಆಗಿದೆ, ಅವ್ರಿಗೆಲ್ಲ ಇದು ಶೀಗೆಕಾಯಿ ಏನ್ ಮಾಡುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿರುತ್ತೆ. ಕೆಲವಷ್ಟು ಜನಕ್ಕೆ ಏನಾಗಿರುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾಸ್ ಅಂತಂದ್ರೆ ಕಜ್ಜಿ, ತುರಿಕೆಗಳು, ಮತ್ತೆ ರೆಡ್ ರ್ಯಾಶಸ್ ಗಳಾಗಿರುತ್ತೆ. ಇಂಥವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಶೀಗೆಕಾಯಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದಕ್ಕೆ ಆಯಿಲ್ಗೆ ನಾವು ಆಡ್ ಆನ್ ಮಾಡಿದೀವಿ. ನಿಮ್ಗೆ ಗೊತ್ತು, ಕೆಲವಷ್ಟು ಜನ ನಾನು ರೂಟ್ಸ್ ಗಳೆಲ್ಲ ಹೇಳಿದೀನಿ, ಏನಂತ ಕೊಳಂಜನ್, ಲಾವಂಚ ಬೇರ್ನ ಹಾಕಿದೀವಿ, ನಾಂಜಿಲ್ ಬೇರ್ಗಳನ್ನ ಹಾಕಿದೀವಿ, ಆಮೇಲೆ ರೋಸ್ ಪೆಟಲ್ಸ್ ಏನ್ ಮಾಡುತ್ತೆ ಅನ್ನೋದು ಗೊತ್ತು ನಿಮ್ಗೆ, ಹೇರ್ಗೆ ನರಿಶ್ಮೆಂಟ್ ಕೊಟ್ಟು ನಿಮ್ಮ ಹೇರ್ಗೆ ಒಂದು ಸಮತೋಲನವನ್ನ ಕಾಪಾಡ್ಕೋಬೇಕು. ಆ ತರಕ್ಕೆ ಒಂದು ಗಿಡಮೂಲಿಕೆಗಳನ್ನ ರೆಡಿ ಮಾಡಿ ನಿಮಗೆ ಇಷ್ಟೂ ತರದ ಪ್ರಾಡಕ್ಟ್ ಗಳನ್ನ ಅಂದ್ರೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ನಾನು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ಸಿದೀನಿ. ಇವೆಲ್ಲ ನೆಕ್ಸ್ಟ್ ಏನೆಲ್ಲಾ ಮಾಡ್ತವೆ ಅಂತ ನೋಡೋಣ ನೆಕ್ಸ್ಟ್ ಇದ್ರಲ್ಲಿ. ಬಟ್ ಈಗ ನಾನು ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದ್ರೆ, ಮೇಡಮ್ ಬರೀ ಇದು ಹೇರ್ಗ್ ಮಾತ್ರ ಇದೆಯಾ, ಇದು ಹೇರಿಗ್ ಮಾತ್ರ ಯೂಸ್ ಆಗತ್ತಾ, ಬರೀ ಹೇರ್ದು ಸಮಸ್ಯೆಗಳನ್ನ ಸರಿಪಡಿಸಿದ್ಯಾ ಅಂತ ಕೇಳೋದಾದ್ರೆ, ನಾವು ಇದನ್ನ ಸ್ಟಾರ್ಟ್ಅಪ್ ಮಾಡಿ ಆಗ್ಲೇ 1.5 year ಆಯ್ತು. 1.5 year ಅಲ್ಲಿ ಕೆಲವಷ್ಟು ಜನಕ್ಕೆ ಏನೇನೆಲ್ಲ ಏನಂತ ಅಂದ್ರೆ ಬೆಳವಣಿಗೆ ಆಗಿದೆ, ಏನೆಲ್ಲ ರಿಸಲ್ಟ್ಸ್ ಬಂದಿದೆ, ಎಷ್ಟು ರಿಸಲ್ಟ್ ಬಂದಿದೆ, ಈ ತರದ ವಿಡಿಯೋಸ್ಗಳು ಕಡಿಮೆ ಅಂತ ಅಂದ್ರೆ 125 ವಿಡಿಯೋಸ್ ನನ್ನ ಹತ್ರ ಇದೆ. ಯಾಕೆ ಅಂತಂದ್ರೆ ನಿಮ್ಗೆ ಇದನ್ನ ಒಂದೊಂದೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ, ಇವ್ರಿಗೆ ಏನ್ ಸಮಸ್ಯೆ ಇತ್ತು, ಇವ್ರಿಗೆ ತುಂಬಾ ಏಜ್ ಆಗಿರೋ ಅಜ್ಜಿ, ಆ ಅಜ್ಜಿಗೆ ಈ ಆಯಿಲ್ ನ ಬಳಸಿದ್ಮೇಲೆ ಏನಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವ್ರು ನಮ್ಮ ಅಜ್ಜಿ ಸರ್ವಣಮ್ಮ. ಇವ್ರಿಗೆ ಹತ್ತತ್ರ 90 ವರ್ಷ ಆಗಿದೆ. ಇವ್ರಿಗೆ ನಡೆಯೋದಕ್ಕೆಲ್ಲ ಆಗ್ತಿರ್ಲಿಲ್ಲ, ತುಂಬಾ ಕಾಲು ನೋವಿತ್ತು, ಹಾಗಾಗಿ ಎಲ್ಲೂ ಆಚೆನೂ ಬರ್ತಿರ್ಲಿಲ್ಲ. ಕೇರ್ ಅಮೃತ್ ಆಯುರ್ವೇದಿಕ್ ಆಯಿಲ್ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು ವಾರದಿಂದ ಇದನ್ನ ಹಚ್ಬಿಟ್ಟು ಮಂಡಿಗೆ ಹಚ್ಬಿಟ್ಟು ಸ್ನಾನ ಮಾಡಿಸಿದ್ರಿಂದ ಇವ್ರಿಗೆ ಕಾಲು ನೋವು ತುಂಬಾ ಕಮ್ಮಿ ಆಗಿದೆ. ಇವಾಗ ಮೊದಲೇ ಕಂಪ್ಲೇಂಟ್ ಮಾಡಿದಾಗಿಂದ ಇವ್ರು ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಾ ಇದ್ದಾರೆ. ಥ್ಯಾಂಕ್ ಯು ಕೇರ್ ಅಮೃತ್ ಆಯುರ್ವೇದಿಕ್ ಆಯಿಲ್. ನೋಡಿ ಫ್ರೆಂಡ್ಸ್, ನೀವ್ ಇವಾಗ ನೋಡಿದಿರಾ, ಇದ್ರಲ್ಲಿ ಆಕ್ಚುಲಿ ಏನಾಗಿದೆ ಅಂತ ಅಂದ್ರೆ, ಇದು ಒಂದು ಬರೀ ಹೇರಿಗ್ ಮಾತ್ರ ಸಂಬಂಧಪಟ್ಟಿಲ್ಲ. ಕೆಲವಷ್ಟು ಜನ ಯೂಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಕೆಲವೊಂದು ರೂಟ್ಸ್ ಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೆ. ಈ ರೂಟ್ಸ್ ಅಲ್ಲಿ ಕೆಲವೊಂದು ನಿಮ್ಮ ಕಾಲಿನ ಮೂಳೆಗಳು ರಕ್ತ ಪರಿಚಲನೆ ಆಗ್ತಾ ಇರಲ್ಲ, ಅಲ್ಲೇ ಬ್ಲಾಕ್ ಆಗಿರುತ್ತೆ. ಆ ನರಗಳಿಗೆ ನಿಮ್ಗೆ ಹಿಂದಿನ ಕಾಲದಲ್ಲಿ ಕೆಲವಷ್ಟು ಜನ ಹೇಳೋರು ಏನಂತ, ನಮ್ಮ ಮಲೆನಾಡಲ್ಲಿ ಹೇಳೋರು, ಈ ಸೋಮಾರ್ಪೇಟೆ ಸೈಡು, ಕುಶಾಲನಗರ, ನಮ್ಮ ಮಡಿಕೇರಿ ಸೈಡು ಜನಗಳು ಹೇಳ್ತಾರೆ ಏನಂತ ಅಂದ್ರೆ, ಮಗ ಕಾಲ್ ನೋವಿದ್ರೆ ನೋವಿನೆಣ್ಣೆ ಹಚ್ಚು, ಆಮೇಲೆ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರು ಇದ್ರೆ ತುಂಬಾ ಚೆನ್ನಾಗಿ ನೋವು ಹೋಗುತ್ತೆ, ಯಾವುದೇ ತರದ ಆಯಿಂಟ್ಮೆಂಟ್ ಇಂದ ಇದರಿಂದ ನೋವು ಹೋಗಲ್ಲ ಅಂತ ಹೇಳ್ತಿದ್ರು. ಕರೆಕ್ಟ್ ಅಲ್ಲ ಫ್ರೆಂಡ್ಸ್? ಹಾಗಾಗಿ ಈ ತರದ ಒಂದು ಆಯಿಲ್ ಏನಕ್ಕೆ ಯೂಸ್ ಆಯ್ತು ಅಂತ ಅಂದ್ರೆ, ನಾನು ಬರೀ ಹೇರ್ಗೆ ಸಂಬಂಧಪಟ್ಟಿರುವಂತಹ ರೂಟ್ಸ್ ಗಳನ್ನ ನಾನು ಇಲ್ಲಿ ಆಡ್ ಆನ್ ಮಾಡಿಲ್ಲ. ಕೆಲವಷ್ಟು ನರಗಳಿಗೆ ಯೂಸ್ ಆಗುವಂತಹ ಕೆಲವಷ್ಟು ಲಾವಂಚ ಬೇರ್ ಇದೆಯಲ್ಲ, ಅದು ಒಂದು ಆಯುರ್ವೇದಿಕ್ ಆಯ್ತಾ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ನಿಮ್ಮ ಬ್ಲಡ್ ಅಲ್ಲಿ ಏನೆಲ್ಲ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಮತ್ತೆ ನಿಮ್ಮ ತಲೆಯಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಫ್ರೆಂಡ್ಸ್, ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮ ಬಾಡಿ ಜಾಸ್ತಿ ಹೀಟ್ ಆಗ್ತಾ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಹೇರ್ ಫಾಲ್
ಆಗ್ತಾ ಬರ್ತಾ ಹೋಗುತ್ತೆ. ಮತ್ತೆ ಏಜ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ತರದ ರೋಗಗಳು ಸ್ಟಾರ್ಟ್ ಆಗ್ತವೆ. ಫಸ್ಟ್ ಏನ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತಂದ್ರೆ, ಮೈನು ಒಬ್ಬ ಮನುಷ್ಯಂಗೆ ಮೇನ್ ಚೆನ್ನಾಗಿರ್ಬೇಕಾಗಿರುವಂತಹ ಅಂಗ ಯಾವುದು ಅಂತ ಅಂದ್ರೆ ನಿಮ್ಮ ಮೆದುಳು ಮತ್ತೆ ನಿಮ್ಮ ತಲೆನ ತುಂಬಾ ಸ್ವಚ್ಛವಾಗಿ ಕ್ಲೀನ್ ಆಗಿ ಇಟ್ಕೊಂಡ್ರಿ ಅಂತ ಅಂದ್ರೆ ಇದ್ ಎಲ್ಲಾ ತರದ ಪ್ರಾಬ್ಲಮ್ಸ್ ಇಂದ ನೀವು ಮುಕ್ತರಾಗ್ಬೋದು. ಇನ್ನೊಂದೇನಂತಂದ್ರೆ, ನಿಮ್ಮ ಬ್ರೈನ್ ಏನ್ ಹೇಳುತ್ತೆ, ನಿಮ್ಮ ಕಣ್ಣು ಏನ್ ನೋಡುತ್ತೆ, ನಿಮ್ಮ ಕೈ ಕಾಲು ಚಲನೆ ಆಗುತ್ತೆ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಈ ಹೇರ್ ಆಯಿಲ್ಗೆ ಕೆಲವಷ್ಟು ಬೇರ್ಗಳನ್ನ ಆಡ್ ಆನ್ ಮಾಡಿದೀವಿ. ಏನ್ ಆಡ್ ಆನ್ ಅಂತ ಅಂದ್ರೆ, ಕೆಲವಷ್ಟು ನಾನು ರೂಟ್ಸ್ ಗಳನ್ನ ಆಡ್ ಆನ್ ಮಾಡಿದೀವಿ. ಅಜ್ಜಿ ಹೇಳಿದ್ರು ನಂಗೆ ಮಂಡಿ ನೋವಿತ್ತು, ಮಂಡಿ ನೋವಿಗೆ ಹಚ್ಚಿ ನಾನು ಬಿಸಿ ನೀರ್ನ ಹಾಕೊಂಡ ತಕ್ಷಣ ನನಗೆ ಮಂಡಿ ನೋವು ಕಡಿಮೆ ಆಗಿತ್ತು. ಅದು ನೋಡಿ 98 ವರ್ಷದವರವರು, ನಾಟ್ ಓನ್ಲಿ 45, 50, 60 ಏಜ್ ನವರು ಅಲ್ಲ, 98 ಆಗಿದೆ ಆಲ್ರೆಡಿ. ಅವರು ಮಂಡಿ ನೋವಿಗೆ ಹಚ್ಚಿ ಕಡಿಮೆ ಆಗಿದೆ ಅಂತ ಅಂದ್ರೆ ನೋಡಿ ಫ್ರೆಂಡ್ಸ್, ನೀವು ಹೇಗೆ ಅದನ್ನ ಮತ್ತೆ ನೀವು ಹೇಗೆ ಫಲಿತಾಂಶಗಳನ್ನ ತಗೊಬೇಕು, ಈ ಪ್ರಾಡಕ್ಟ್ ಇಂದ ಏನ್ ಯೂಸ್ ಮಾಡ್ಕೊಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಇದಕ್ಕೆ ಕಲಾಂಜನ ರೋಡ್ಸ್ ಅಂತ ಹಾಕಿದೀನಿ. ಅದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಮತ್ತೆ ಇದೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ, ಕೆಲವೊಂದು ಆಯುರ್ವೇದಿಕ್ ಗುಣ ಇರುವಂತಹ ಮತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತಹ, ನಮ್ಗೆ ನಮ್ಮ ಏನು ನರಗಳಿದೆ ಆ ನರಗಳಲ್ಲಿ ಊತ ಬಂದಿದ್ರೆ, ಸ್ಟ್ರಕ್ ಆಗಿದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತಂದ್ರೆ ಈ ಆಯಿಲ್ ಅಲ್ಲಿ ಮಸಾಜ್ ಮಾಡ್ತಾ ಬಂದ್ರಿ ಅಂತಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಈ ಒಂದು ರೋಗದಿಂದ ಮುಕ್ತರಾಗಬಹುದು. ಯಾಕೆಂದ್ರೆ ನಿಮ್ಮ ಫಲಿತಾಂಶನ ವಿಡಿಯೋದಲ್ಲೇ ನೀವೇ ನೋಡ್ತಾ ಇದ್ದೀರಾ. ಏನಂತ ಅಂದ್ರೆ, ಇದರಲ್ಲಿ ವೆಂಬ್ಲಮ್ ರೂಟ್ಸ್ ಅಂತ ಇದೆ, ಜಟಾಮಾಂಸಿ ರೂಟ್ಸ್ ಅಂತ ಇದೆ, ರಥಾಂಜನ ರೂಟ್ಸ್ ಅಂತ ಹಾಕಿದೀವಿ, ಮತ್ತೆ ಮಾಲವೆಟಿವೇರ್ ರೂಟ್ಸ್ ಅಂತ ಹಾಕಿದೀವಿ, ಹೂಸ್ ರೂಟ್ಸ್ ಅಂತ ಹಾಕಿದೀವಿ, ಕೆಲವಷ್ಟು ವೆಟಿವೇರ್ ರೂಟ್ಸ್ ಹಾಕಿದೀವಿ, ಮತ್ತೆ ಪಂಚವಟಿ ಹರ್ಬ್ಸ್ ಗಳನ್ನ ನಾವು ಇಲ್ಲಿಗೆ ಯೂಸ್ ಮಾಡಿದೀವಿ. ಪಂಚವಟಿ ರೂಟ್ಸ್ ಅಂತ ಅಂದ್ರೆ ನಿಮ್ಗೆ ಯಾರೆಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಗಳಿದ್ದೀರಾ ಅವ್ರಿಗೆಲ್ಲ ಗೊತ್ತಾಗುತ್ತೆ ಪಂಚವಟಿ ರೂಟ್ಸ್ ಏನೇನಕ್ಕೆಲ್ಲ ಯೂಸ್ ಆಗಿರುತ್ತೆ ಅಂತ ಅಂದ್ರೆ, ಆದಷ್ಟು ಇದು ನರಗಳಿಗೆ ಮತ್ತೆ ಮೂಳೆಗಳ ಸೆಳೆತ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಡ್ರೈ ರೋಸ್ ಪೆಟಲ್ಸ್ ಹಾಕಿದ್ವಿ. ಪೆಟಲ್ಸ್ ಏನಂತ ಅಂದ್ರೆ, ಅದು ನಿಮ್ಮ ತ್ವಚೆನ ನರಿಶ್ಮೆಂಟ್ ಮಾಡೋದಕ್ಕೆ ಮತ್ತೆ ಗ್ಲೋಯಿಂಗ್ ಕೊಡೋದಿಕ್ಕೆ ನಾವು ಡ್ರೈ ರೋಸ್ ಪೆಟಲ್ಸ್ ನ ಹಾಕಿದೀನಿ. ನೆಕ್ಸ್ಟ್ ಬರ್ತಾ ಡ್ರೈ ರೋಸ್ ಪೆಟಲ್ಸ್ ನಿಮಗೂ ಏನು ಯೂಸ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಕಚಾರಿ ಹರ್ಬ್ಸ್ ಅಂತ, ಮತ್ತೆ ಲಾಂಗ್ ಪಿಪಲ, ವಜಂಬ್ಲಾ ಡ್ರೈಡೋ, ಅವರಂಪು ಫ್ಲವರ್, ಈ ತರ ಕೆಲವಷ್ಟು ರೂಟ್ಸ್ ಗಳು ಮತ್ತೆ ಫ್ಲವರ್ ಗಳನ್ನ ನಾನು ತುಂಬಾ, ಅಂದ್ರೆ ನೀವ್ ಯೋಚನೆ ಮಾಡ್ಬೋದು, ಮೇಡಮ್ ಇಷ್ಟು ತರದ ನೀವು ಹರ್ಬ್ಸ್ ಗಳನ್ನ ಯೂಸ್ ಮಾಡಿದಿರಲ್ಲ ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂತ ಅಂದ್ರೆ, ನಾನ್ ಯೋಚನೆ ಮಾಡೋದಾಗಿರ್ಬೋದು, ಗುರುಸರ್ ಯೋಚನೆ ಮಾಡೋದಾಗಿರ್ಬೋದು, ನನ್ನ ಫ್ಯಾಮಿಲಿಗೆ ಅಂದ್ರೆ ಕೇರಾಮೃತ್ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂದ್ರೆ ಕೇರಾಮೃತ್ ಕಂಪನಿ, ನಮ್ಮ ಸ್ವದೇಶಿ ದಿಶಾ ಕಂಪನಿ ಏನಿದೆ, ಇದು ಯಾರೂ ಮಾಡ್ದಿರೋ ಅಂತಹ, ಯಾರು ಫಲಿತಾಂಶನ ಅಕ್ಸೆಪ್ಟ್ ಮಾಡಿ, ಅಂದ್ರೆ ನಾನ್ ಬೇರೆಯವ್ರು ಮಾಡಿರೋ ತರ ನಾನು ಮಾಡಿದ್ರೆ ಅವ್ರಿಗೂ ನನ್ಗೂ ವ್ಯತ್ಯಾಸ ಇರಲ್ಲ. ಹಾಗಾಗಿ ಕೆಲವೊಂದು ಸ್ಪೆಷಲ್ ಅಂತ ಅಂದ್ರೆ, ಈ ಆಯಿಲ್ ನ ಯೂಸ್ ಮಾಡೋದ್ರಿಂದ ಸರ್ವ ರೋಗಕ್ಕೂ ಮದ್ದಾಗ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ನೆಕ್ಸ್ಟ್ ಇದ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಮತ್ತೆ ಇಷ್ಟುದೆಲ್ಲ ನಾನು ತಿಳಿಸ್ದೆ ನಿಮ್ಗೆ ಆಯುರ್ವೇದಿಕ್ ಹೇರ್ ಆಯಿಲ್ ಇಂದ ಏನೇನೆಲ್ಲ ನಿಮ್ಗೆ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಕೂದಲು ಮೃದು ಆಗತ್ತೆ, ಮತ್ತೆ ನರಿಶ್ಮೆಂಟ್ ಸಿಗುತ್ತೆ, ಮತ್ತೆ ನಿಮ್ಗೆ ಏನಂದ್ರೆ ನನ್ಗೆ ಹೇರು ಪಳ ಹೊಡಿಯಲ್ಲ, ಅಂದ್ರೆ ಬಿಸ್ಲಿಗೆ ಹೋದಾಗ ನಿಮ್ಮ ಹೇರ್ ಶೈನಿಂಗ್ ಆಗಿ ಕಾಣ್ಬೇಕು, ಅದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕೂದಲಿನ ಶಕ್ತಿ, ವಿನ್ಯಾಸ, ಚೈತನ್ಯವನ್ನ ಕೊಡುತ್ತೆ. ಅಂದ್ರೆ ಹೇರ್ ಗ್ರೋತ್ಸ್ ಹೊಸದಾಗಿ ಗ್ರೋತ್ ಆಗೋದ್ರಿಂದ ನಿಮ್ಗೆ ಖುಷಿ ಆಗುತ್ತೆ. ಕೂದಲಿನಲ್ಲಿ ಪ್ರೋಟೀನ್ ನ ಹೆಚ್ಚಿಸುತ್ತೆ, ಮತ್ತೆ ಸೀಳುವಿಕೆನ ಕಡಿಮೆ ಮಾಡುತ್ತೆ, ತಲೆಯ ಚರ್ಮಕ್ಕೆ ತೇವಾಂಶ ನೀಡಿ ತಲೆ ಹೊಟ್ಟನ್ನ ನಿವಾರಿಸುತ್ತೆ, ಮತ್ತೆ ಸ್ಟ್ರೆಸ್ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುವ ಮನಸ್ಸನ್ನ ಶಾಂತವಾಗಿಡುತ್ತದೆ. ಸುಕ್ಕುಗಟ್ಟಿದ ಕೂದಲು ಅಂದ್ರೆ ಅವಾಗ ಕೂದಲು ಸುಕ್ಕುತ್ತಾ ಇರತ್ತೆ, ನೀವ್ ಎಷ್ಟೇ ಹೇರ್ ಸ್ಟ್ರೈಟ್ ಮಾಡಿ ಮತ್ತೆ ಟಕ್ ಅಂತ ಹೋಗ್ಬಿಟ್ಟು ಅದು ಅದೇ ತರ ಅಂದ್ರೆ ಕೂದ್ಲು ಸುಕ್ಕಡ್ತಾ ಬರುತ್ತೆ. ಅದನ್ನ ಸರಿ ಮಾಡೋದಕ್ಕೆ ನಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡಿದ್ರೆ ನಿಮಗೆ
ಆದಷ್ಟು ತುಂಬಾ ಚೆನ್ನಾಗಿ ಹೇರ್ಸ್ ಚೆನ್ನಾಗಿ ಸ್ಟ್ರೈಟ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅಕಾಲಿಕ ಕೂದಲು ಉದುರುವಿಕೆ, ಬಿಳಿಯಾಗುವುದು ಅಂದ್ರೆ ಈಗ ಒಂದು 12 ವರ್ಷ 13 ವರ್ಷದ ಹುಡುಗರುಗಳಿಗೆ ಏನಾಗಿದೆ ಅಂತ ಅಂದ್ರೆ ತುಂಬಾ ವೈಟ್ ಹೇರ್ಸ್ ಜಾಸ್ತಿ ಆಗ್ತದೆ. ಅವರಿಗೆಲ್ಲ ಇದು ತುಂಬಾ ಯೂಸ್ ಆಗ್ತಾ ಬರುತ್ತೆ. ಮತ್ತೆ ಬಂದು ಕೂದಲು ಒಣಗಿಸಲು ಮತ್ತೆ ಹೇರ್ ಡ್ರೈನೆಲ್ಲ ಯೂಸ್ ಮಾಡಿರ್ತಿರಲ್ಲ, ಅವರಿಗೆಲ್ಲ ಏನಾಗಿರುತ್ತೆ ಅಂತ ಅಂದ್ರೆ ಸ್ಟ್ರೈಟ್ನರ್ಗಳು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಸಿಗಲ್ಲ, ಯಾರು ಗರ್ಲ್ಸ್ ಇದಾರೆ ಬಾಯ್ಸ್ ಇದಾರೆ, ಗರ್ಲ್ಸ್ ಯಾರಿದ್ದಾರೆ ಅವ್ರೆಲ್ಲ ಯೂಸ್ ಮಾಡಿದ್ದಾರೆ ಇದನ್ನೆಲ್ಲ. ಬಟ್ ಅದರಿಂದ ತುಂಬಾ ಹೇರ್ ಫಾಲ್ ನ ಮಾಡ್ಕೊಂಡಿದ್ದೀರಾ, ತುಂಬಾ ಹೇರ್ಸ್ ನ ಕಳ್ಕೊಂಡಿದ್ದೀರಾ. ಆ ಹೇರ್ಸ್ ಮತ್ತೆ ಗ್ರೋತ್ ಆಗ್ಬೇಕು ಅಂತಂದ್ರೆ ನೀವು ಈ ಆಯಿಲ್ ನ ಯೂಸ್ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಬಂದು ಹಾನಿಗೊಳಗಾದ ಕೂದಲನ್ನ ಸರಿಪಡಿಸುತ್ತದೆ, ಕೂದಲು ಸೀಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಅಂದ್ರೆ ಹಾನಿಗೊಳಗಾಗದು ಅಂತ ಅಂದ್ರೆ ಕೆಲವಷ್ಟು ಏನಂತಂದ್ರೆ ಹೇರ್ ಪ್ರಾಡಕ್ಟ್ ಯಾರೋ ಕೊಡ್ತಾರೆ, ಆ ಪ್ರಾಡಕ್ಟ್ ನ ಯೂಸ್ ಮಾಡೋದು. ಅದ್ರದ್ದು ಹಿಂದೆ ಏನಿದೆ, ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ, ಅದು ಹೇಗ್ ಹಾಕಿದ್ದಾರೆ, ಅದು ಏನ್ ಹಾಕಿದ್ದಾರೆ ಅಂತ ಯಾರು ಯೋಚನೆ ಮಾಡಲ್ಲ. ಮತ್ತೆ ಒಂದಿಷ್ಟು ಹಿಂದೆ ಇಂಗ್ರೀಡಿಯೆಂಟ್ ಗಳನ್ನ ಯಾರು ಯೋಚನೆ ಮಾಡ್ತಿರೋ ತರಕ್ಕೆ ತಗೊಂಡ್ಬಿಡೋದು. ತುಂಬಾ ಕಾಸ್ಟ್ ಇದೆ, ಚೆನ್ನಾಗಿದೆ, ಇದು ಹಚ್ಚಿದ್ರೆ ಹೇರ್ ಸ್ನೈಟಿಂಗ್ ಆಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಅಡ್ ಆನ್ ಮಾಡ್ಕೊಂಡು ಹೇರ್ ನ ಕಳ್ಕೊಳ್ಳೋದು. ನೀವು ನನ್ಗೊಂದ್ ಹೇಳಿ, ಹೇರ್ ಡ್ರೈಯರ್ ನ ಬಳಸಿ ಹೇರ್ ಸ್ಟ್ರೈಟ್ನರ್ ನ ಮಾಡಿಸಿ ಕೆಮಿಕಲ್ ನ ಹಾಕಿ ಹೇರ್ ಸ್ಟ್ರೈಟ್ನರ್ ಹಾಕ್ತಾರೆ ಅಂತ ಅಂದ್ರೆ, ಆದಷ್ಟು ಹೇರ್ ಸ್ಟ್ರೈಟ್ ಆಗ್ಬೇಕು ಅಂದ್ರೆ ಎಷ್ಟು ತರದ ಕೆಮಿಕಲ್ ಹಾಕ್ತಾರೆ ಅಂತ ಅಂದ್ರೆ ನೀವೇ ನೋಡಿದಿರ. ತುಂಬಾ ತರದ ಕೆಮಿಕಲ್ ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ನ್ಯಾಚುರಲ್ ಹೇರ್ ನ ಸ್ಟ್ರೈಟ್ ಮಾಡ್ಬೇಕು ಅಂತ ಅಂದ್ರೆ ಮೇನ್ ಅದೇ ಇರುತ್ತೆ. ಮತ್ತೆ ಡೈ ಹಾಕಿಸ್ಕೊಳ್ಳೋರು ಇದಾರೆ, ಡೈ ಹಾಕ್ಸೋರು ಎಲ್ಲಾ ಹೇರ್ಸ್ ಒಂದು ಏನಾಗುತ್ತೆ, ರಫ್ ಆಗುತ್ತೆ ಹೇರ್ಸ್. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದೇ ಏನಾಗುತ್ತೆ ಅಂತಂದ್ರೆ ಹೇರ್ ಉದ್ರೋದು. ಅದನ್ನೆಲ್ಲ ನೀವು ಕಾಪಾಡ್ಕೊಬೇಕು, ಅದನ್ನೆಲ್ಲ ನಿಮ್ಮ ಹೇರ್ಸ್ ನ ಚೆನ್ನಾಗಿಟ್ಕೊಬೇಕು. ನಮ್ಮ ತಲೆ ಚೆನ್ನಾಗಿದ್ರೆ ನಮ್ಮ ಬೆಳವಣಿಗೆ ಚೆನ್ನಾಗಿರುತ್ತೆ, ನಮ್ಮ ದಿನದ ವೈಖರಿ ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಫಿಟ್ ಚೆನ್ನಾಗಿರುತ್ತೆ, ನಾನ್ ಚೆನ್ನಾಗ್ ಕಾಣ್ಬೇಕು. ಎಲ್ಲರಿಗೂ ಇರೋ ಅಂತಹ ಒಂದು ಪಾರ್ಟ್ ಏನು, ಹೇರ್ ಆಯಿಲ್. ಹಾಗಾಗಿ ನಾವು ನಮ್ಮ ಸಂಸ್ಥೆಯಿಂದ ಇದು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದ್ವಿ. ಈ ಪ್ರಾಡಕ್ಟ್ ನ ನಿಮ್ ಕೈಲಿ ಕೊಟ್ಟಿದೀವಿ. ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಬಂದು ಇವ್ರೊಬ್ರು ಬ್ಯೂಟಿಷಿಯನ್. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇಡಮ್ ಇದು ಬಂದು ಬರೀ ಹೇರ್ಸ್ಗ ಮತ್ತೆ ಬಂದು ಮಂಡಿ ನೋವು ಬೆನ್ನು ನೋವು ಇರೋರಿಗೆ ಮಾತ್ರನ ಅಂತ ಕೇಳಿದ್ರೆ, ಇವರು ಬ್ಯೂಟಿಷಿಯನ್. ಇವರು ಏನಕ್ಕೆ ಇದನ್ನ ಯೂಸ್ ಮಾಡಿದ್ರು, ಇವ್ರಿಗೆ ಏನ್ ಬೆನಿಫಿಟ್ಸ್ ಆಯ್ತು ಅಂತ ಹೇಳಿ ಈ ವಿಡಿಯೋನ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಹಾಯ್, ನಾನು ಅನುರಾಧ. ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ಸಲೂನ್ನ ನಡೆಸ್ತಾ ಇದ್ದೀನಿ. ಸೊ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ನನಗೆ ಕಣ್ಣು ಉರಿತಾ ಇತ್ತು, ಹೆಡ್ಏಕ್ ಜಾಸ್ತಿ ಆಗ್ತಾಯಿತ್ತು. ಸೊ ಅದರಿಂದ ನನಗೆ ರಿಲೀಫ್ ಆಗ್ತಾಯಿದೆ. ಸೊ ನನಗೆ ರಿಸಲ್ಟ್ ಬರೋದನ್ನು ನೋಡಿ ನಾನು ತುಂಬ ಕ್ಲೈಂಟ್ಸಿಗೆ ಕೊಡ್ತಾ ಇದ್ದೀನಿ. ಇವಾಗ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ಹೇರ್ ಗ್ರೋತ್ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿ ರಿವ್ಯೂಸ್ನ ಕೊಟ್ಟಿದ್ದಾರೆ. ಒಳ್ಳೆ ಫೀಡ್ಬ್ಯಾಕ್ ಇದೆ. ಥ್ಯಾಂಕ್ ಯು ಕೇರಾಮೃತ್ ಹೇರ್ ಆಯಿಲ್. ನೋಡಿ, ಇವ್ರು ಒಬ್ರು ಸಲೂನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಇವ್ರದ್ದು ಸಲೂನ್ ಬ್ಯಾಂಗ್ಳೂರಲ್ಲಿ 5 ಬ್ರಾಂಚ್ ಇದೆ. ಅವರು ಸಲೂನ್ ಅಲ್ಲಿ ಏನ್ ಮಾಡಿದ್ರು ಅಂತ ಅಂದ್ರೆ, ಯಾರೋ ಅವರಿಗೆ ಕೇರಾಮೃತ್ ಹೇರ್ ಆಯಿಲ್ ನ ಕೊಟ್ಟಿದ್ದಾರೆ. ಅವರು ಆಕ್ಚುಲಿ ಅವರು ಯಾರು ಕೊಟ್ಟಿದ್ದಾರೆ ಅವರಿಗೆ ಕಾಲ್ ಮಾಡಿ ನನ್ಗೆ ಈ ತರದೊಂದು ಕೇರಾಮೃತ್ ಆಯಿಲ್ ನ ಕೊಟ್ಟಿದ್ದಾರೆ, ನನ್ಗೆ ಬರೋ ಕಸ್ಟಮರ್ಸ್ ಎಲ್ಲ ಈ ಆಯಿಲ್ ಅಲ್ಲೇ ಮಸಾಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಈ ಆಯಿಲೇ ನನಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವ್ ನೋಡಿದ್ರಿ ಈಗೊಂದು ಹಳೆ ವಿಡಿಯೋಸ್ ಅಲ್ಲಿ ಏನಂದ್ರೆ ಕಲಾವಿದರುಗಳು ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ, ನೀವು ಥಿಂಕ್ ಆಫ್ ಮಾಡಿ ಈ ಹೇರ್ ಆಯಿಲ್ ಅವರಿಗೆಲ್ಲ ಇಷ್ಟೊಂದು ಬೆನಿಫಿಟ್ಸ್ ಬಂದಿದೆ. ಈ ಆಯಿಲ್ ನ ನಾವು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು, ಯಾವ ತರಕ್ ಇದನ್ನ ಯೂಸ್ ಮಾಡ್ಬೇಕು ನೋಡಪ್ಪ. ಹೇರ್ಸ್ಗಾಯ್ತು, ಹೇರ್ಸ್ ತುಂಬಾ ಚೆನ್ನಾಗಾಯ್ತು, ಒಂದಾಯ್ತು. ಸೆಕೆಂಡ್ ವಿಡಿಯೋಸ್ ಬಂದು ಅವರು ಮಂಡಿ ನೋವಿಂದು ಹೇಳಿದ್ರು. ಮಂಡಿ ನೋವಿಗೆ ಏನೆಲ್ಲ ಅವರು ವಿಡಿಯೋಸ್ ಅಂದ್ರೆ 98 ವರ್ಷದವರು, ಇನ್ನ 60 ವರ್ಷದವರು, 50 ವರ್ಷದವರು, 40 ವರ್ಷದವರು ಯೂಸ್ ಮಾಡಿದ್ರೆ ಯಾವ ತರಕ್ ರಿಸಲ್ಟ್ ಬರುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಈ ತರದ್ದು ಇನ್ನೂ 101 ವಿಡಿಯೋಸ್ ಗಳಿದಾವೆ ನನ್ಗೆ ಕಳ್ಸಿರೋದು. ನಾನು ನಿಮ್ಗೆ ನೆಕ್ಸ್ಟ್ ಅದನ್ನ ಎಡಿಒ ಮುಖಾಂತರ ಕಳಿಸ್ಕೊಡ್ತೇನೆ. ನೆಕ್ಸ್ಟ್ ಬಂದು ನಿಮಗೆ ಗೊತ್ತಾಯ್ತು ಸಲೂನ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಅವ್ರಿಗೆ ಕಣ್ಣುರಿ
ಯಾರೆಲ್ಲ ಮಸಾಜ್ ಮಾಡಿಸ್ಕೊಂತೀರ, ಕೆಲವಷ್ಟು ಎಣ್ಣೆನ ಹೋಗ್ಬಿಟ್ಟು ಸಲೂನ್ಗಳಲ್ಲಿ ಮತ್ತೆ ನನ್ಗೆ ಹೆಡ್ ಮಸಾಜ್ ಮಾಡಿ ಅಂತ ಹೇಳಿ ತಂಡ ಕೂಲ್ ಅಂತ ಹೇಳ್ಬಿಟ್ಟು ಕೆಲವಷ್ಟು ಕೆಮಿಕಲ್ ಆಯಿಲ್ಗಳನ್ನ ಯೂಸ್ ಮಾಡಿ ನೀವು ಹೆಡ್ ಮಸಾಜ್ ಮಾಡಿಸ್ಕೊಂತ ಇದ್ರ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಅದರಲ್ಲಿ ಕೆಲವಷ್ಟು ಏನಾಗಿರುತ್ತೆ ಅಂದ್ರೆ ಸುಗಂಧಿತ ಪರ್ಫ್ಯೂಮ್ಗಳನ್ನ ಯೂಸ್ ಮಾಡಿರ್ತಾರೆ. ಆ ಪರ್ಫ್ಯೂಮ್ ಇಂದ ನಿಮ್ಮ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನ ಯಾರೆಲ್ಲ ಯೂಸ್ ಮಾಡಿರ್ಬೋದು ಅವರಿಗೆ ಅನುಭವಕ್ಕೆ ಬರ್ಬೋದು. ಅದ್ರಿಂದ ಆ ಸ್ಮೆಲ್ ನ ಜಾಸ್ತಿ ನೀವು ಕುಡಿತಾ ಏನಾಗುತ್ತೆ, ನಿಮ್ಮ ತಲೆಯಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಮತ್ತೆ ಆಕ್ಟಿವ್ನೆಸ್ ಕಡಿಮೆ ಆಗಿ ಎಲ್ಲಿ ಕೂತಿರ್ತಿರೋ ಅಲ್ಲೇ ಕೂರೋಣ, ಎಲ್ಲಿ ಮಲಗಿರೋ ಅಲ್ಲೇ ಮಲ್ಗೋಣ, ನೆಕ್ಸ್ಟ್ ಯಾವ್ದೇ ತರದ ಆಕ್ಟಿವಿಟೀಸ್ ನ ಮಾಡೋದಿಕ್ಕೆ ಅದು ಬಿಡೋದಿಲ್ಲ. ದಯವಿಟ್ಟು ಯಾರೆಲ್ಲ ಸಲೂನ್ಗೆ ಹೋಗ್ಬಿಟ್ಟು ಯಾರೆಲ್ಲ ಏನೋ ಪರ್ಫ್ಯೂಮ್ ಯೂಸ್ ಆಗಿರುವಂತಹ ಆಯಿಲ್ ನ ಯೂಸ್ ಮಾಡ್ತಾ ಇದ್ರ ತಕ್ಷಣ ನಿಲ್ಸಿ ದಯವಿಟ್ಟು ಒಂದು ಒಳ್ಳೆ ಆಯುರ್ವೇದಿಕ್ ಹೇರ್ ಆಯಿಲ್ ಕಡೆಗೆ ಬಂದು ನಿಮ್ಮ ತ್ವಚೆ ನಿಮ್ಮ ಹೇರ್ ನ ಕಾಪಾಡೋದಕ್ಕೆ ಮುಂದಾಗಿ ಮತ್ತೆ ಬಾಡಿ ಮಸಾಜ್ಗೆ ಯೂಸ್ ಆಗುತ್ತೆ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಲಾಸ್ಟ್ ಗೆ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಇದು ನೆಕ್ಸ್ಟ್ ಬಂದು ಬರೀ ಅಷ್ಟೇನಾ, ಒಂದು ಕಾಲ್ ನೋವಿಗಾಯ್ತು ಮತ್ತೆ ಇದಕ್ಕಾಯ್ತು. ನೆಕ್ಸ್ಟ್ ಬಂದು ಚರ್ಮ ರೋಗ. ನಿಮಗೆ ಯಾರಿಗೆಲ್ಲ ಪಿಂಪಲ್ಸ್ ಆಗ್ತಾ ಇದೆ ಸ್ಕಿನ್ ನಲ್ಲಿ, ಯಾರಿಗೆಲ್ಲ ನಿಮ್ಮ ಸ್ಕಿನ್ ನಲ್ಲಿ ರ್ಯಾಷಸ್ ಸ್ಟಾರ್ಟ್ ಆಗ್ತಾ ಇದೆ, ಕಪ್ಪು ಕಲೆ ಮೊಡವೆ, ಏನ್ ಮೇಡಮ್ ಇದು ಆಯುರ್ವೇದಿಕ್ ಹೇರ್ ಆಯಿಲ್ ಅಲ್ಲಿ ಇದೆಲ್ಲ ಕ್ಲಿಯರ್ ಆಗತ್ತಾ? ನನ್ಗೆ ಒಂದು ಫೀಡ್ಬ್ಯಾಕ್ ಬಂತು. ಏನಪ್ಪಾ ಅಂತ ಅಂದ್ರೆ ಮಾಮೂಲಿ ನಾರ್ಮಲ್ ಎಣ್ಣೆಲೂನು ಕೊಬ್ಬರಿ ಎಣ್ಣೆಲಿ ಕ್ಲಿಯರ್ ಆಗುತ್ತೆ, ಬಟ್ ಆದ್ರೆ ನಿಮಗೆ ಅದಕ್ಕೂ ಇದಕ್ಕೂನು ತುಂಬಾ ವ್ಯತ್ಯಾಸ ಇದೆ. ಏನಂತಂದ್ರೆ ಇದಕ್ಕೆ ಇಷ್ಟು ಆಯುರ್ವೇದಿಕ್ ಗುಣಗಳ ಇರೋದ್ರಿಂದ ಕಪ್ಪು ಕಲೆ ಮೊಡವೆಗಳು, ಎಣ್ಣೆಯಿಂದಲೇನೆ ಮೊಡವೆಗಳು ಬರುತ್ತೆ ಅಲ್ವಾ, ಬಟ್ ಆದ್ರೆ ಈ ಮೊಡವೆಗಳಿಗೆ ಇಷ್ಟು ರೂಟ್ಸ್ ಗಳನ್ನ ನಾನು ಕೆಲವಷ್ಟು ಹಾಕಿರೋದ್ರಿಂದ ಆ ಮೊಡವೆಗಳನ್ನ ತೆಗೆಯೋ ಕೆಪಾಸಿಟಿ ನಮ್ಮ ಹೇರ್ ಆಯಿಲ್ಗೆ ಇದೆ. ಅದಕ್ಕೋಸ್ಕರ ನಾವು ಆಯುರ್ವೇದಿಕ್ ನ ಇದಕ್ಕೆ ಬಳಸಿದೀವಿ. ಆಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಕಾಂತಿಯುತ ಚರ್ಮ. ನಿಮ್ಗೆ ಸ್ಕಿನ್ಗೆ ಯಾರ್ಯಾರಿಗೆಲ್ಲ ಡಿಸೀಸ್ ಇದೆ, ಯಾರಿಗೆಲ್ಲ ಪಿಗ್ಮೆಂಟೇಶನ್ ಜಾಸ್ತಿ ಆಗ್ತಾ ಯಾರಿಗೆಲ್ಲ ಹಳೆ ಕಲೆ ಇದೆ, ಕೆಲವಷ್ಟು ಜನ ಪ್ರೆಗ್ನೆನ್ಸಿಲಿ ಹಳೆ ಕಲೆ ಹಾಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ, ಕೆಲವಷ್ಟು ಸನ್ಸ್ಕ್ರೀನ್ಗಳು ಯೂಸ್ ಮಾಡಿರಲ್ಲ ಅಂತಂದ್ರೆ ಸನ್ ಬರ್ನ್ ಆಗಿರುತ್ತೆ. ಯಾಕೆ ಸನ್ ಬರ್ನ್ ಆಗುತ್ತೆ ಅಂತಂದ್ರೆ ಕೆಲವಷ್ಟು ಮಾಯಿಶ್ಚರೈಸಿಂಗ್ ನ ನೀವು ಯೂಸ್ ಮಾಡಿರಲ್ಲ, ಮತ್ತೆ ಕೆಲವಷ್ಟು ಸನ್ಸ್ಕ್ರೀನ್ಗಳನ್ನ ಒಳ್ಳೆ ಪ್ರಾಡಕ್ಟ್ಸ್ ಅಂತಂದ್ರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು. ಕೆಲವಷ್ಟು ನಿಮ್ಗೆನೇನೆ ಗೊತ್ತಿರುತ್ತೆ ಪ್ರಾಡಕ್ಟ್ಸ್ ಗಳು, ನಮ್ದುನು ಹರ್ಬ್ಸ್ ಪ್ರಾಡಕ್ಟ್ ಗಳೆಲ್ಲ ಬಂದಿದೆ, ಸೋಪು, ಶಾಂಪೂ, ಮಾಯಿಶ್ಚರೈಸಿಂಗ್ ಎಲ್ಲ ಬಂದಿದೆ. ಅದನ್ನ ಯೂಸ್ ಮಾಡೋದಿಕ್ಕೆ ನೀವು ಮುಂದಾಗ್ತಾ ಬಂದ್ರಿ ಅಂತಂದ್ರೆ ನಿಮ್ಮ ಮುಖದಲ್ಲಿರುವ ತ್ವಚೆ ಆಗಿರ್ಬೋದು ಮತ್ತೆ ಶಾಂಪೂ, ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಬರ್ತೀನಿ. ನೆಕ್ಸ್ಟ್ ಬಂದು ಕಾಂತಿಯುತ ಚರ್ಮ, ಪಾದಗಳ ಆರೈಕೆ. ಯಾರಿಗೆಲ್ಲ ತುಂಬಾ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ, ಕಾಲುರಿ, ತುಂಬಾ ಕಾಲು ಹೀಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಅಲ್ಲಿ ಕೆಳಗೆ ಒಂದು ಬಟ್ಟೆ ಹಾಕೊಳ್ಳಿ, ಬಟ್ಟೆ ಹಾಕೊಂಡು ಎರಡು ಕಾಲ್ನ ಮುಂದೆ ಮಾಡಿ ಈ ಹೇರ್ ಆಯಿಲ್ ನ ಅಂಗಾಲಿಗೆ ಚೆನ್ನಾಗಿ ಹಚ್ಚಿ ಒಂದು 3 times ನ ಹಚ್ಚಿ. ನೀವು 5 days ಕರೆಕ್ಟ್ ಆಗಿ ಮಾಡಿ 6 days ಅಲ್ಲಿ ನಿಮಗೆ ಕಾಲಿನ ಉರಿ ಇರೋದಿಲ್ಲ, ಕಣ್ಣು ನತ್ತಿಗೆ ತಂಪಾಗತ್ತೆ, ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ. ಇದನ್ನ ಮಾಡಿ ನೋಡಿ, ಸುಮ್ನೆ ಹೇಳ್ಬಾರ್ದು, ಇದನ್ನ ಮಾಡಿ ನೋಡಿ, ಅದ್ರ ರಿಸಲ್ಟ್ ನೀವೇ ನೋಡ್ತೀರಾ. ಓಕೆ, ನೆಕ್ಸ್ಟ್ ಬಂದು ಕೆಲವಷ್ಟು ಆಯುರ್ವೇದಿಕ್ ಏನಪ್ಪಾ, ಯಾಕಂತಂದ್ರೆ ಬೇರೆ ಪ್ರಾಡಕ್ಟ್ಗಳು ನಾವೆಲ್ಲನೂ ಯೂಸ್ ಮಾಡಿದ್ವಿ, ಎಲ್ಲಾ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಬಂದಿರಲ್ಲ, ಬಟ್ ಆದ್ರೆ ನಮ್ಮ ಪ್ರಾಡಕ್ಟ್ಗಳಿಗೆ ರಿಸಲ್ಟ್ ಬಂದಿದೆ. ಯಾಕೆ ಅಂತ ಅಂದ್ರೆ ಎಷ್ಟು ತರದ ಪ್ರಾಡಕ್ಟ್ ಅಂತಂದ್ರೆ ಎವ್ರಿ ಮಂತ್ 22,000 ಬಾಟಲ್ಗಳು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನಾವು ಸ್ಟಾರ್ಟ್ ಅಪ್ ಮಾಡಿದ್ರಿಂದ ಇವತ್ತಿನವರ್ಗುನು ಎವ್ರಿ ಮಂತ್ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಪ್ರಾಡಕ್ಟ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲಾ ತರದ ಅಂದ್ರೆ ನಿಮ್ಗೆ ಹೇಳ್ದೆ ನಾನು, ಕೇರಳ ಇಂದ ಮತ್ತೆ ಚಿಕ್ಕಮಂಗ್ಳೂರಿಂದ ಕೆಲವಷ್ಟು ಮಲ್ನಾಡು ಮತ್ತೆ ನಮ್ದು ಕುಶಾಲನಗರ ಸೈಡ್ ಎಲ್ಲ ನಾನು ಕೆಲವಷ್ಟು ಪ್ರಾಡಕ್ಟ್ಗಳು ಈ ರೂಟ್ಸ್ ಗಳನ್ನೆಲ್ಲ ನಾನು ತರಿಸಿ ನಾನು ಈ ಆಯಿಲ್ಗೆ ಆಡ್ ಆನ್ ಮಾಡಿದೀನಿ. ಯಾಕೆ ಅಂತ ಅಂದ್ರೆ ಇದು ಒಂದು ನಂಬರ್ 1 ಬ್ರ್ಯಾಂಡ್ ಆಗ್ಬೇಕು. ಎಲ್ಲಾ ತರದ ಪ್ರಾಡಕ್ಟ್ ಅಲ್ಲೂ ನಾವು ಹೊಸ್ತು ಕೊಟ್ಟಿದೀವಿ ಅಂತಂದ್ರೆ ನಾನು ಇಷ್ಟೆಲ್ಲಾನು ಒಂದೇ ಒಂದು ಬಾಟಲ್, ಒಂದೇ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್
ಒಂದು 225 ನೀವೇ ಇದಕ್ಕೆ ಅಮೌಂಟ್ ನ ನೀವು ಇದಕ್ಕೆ ಕಳ್ಸಿದ್ರಿ ಅಂತ ಅಂದ್ರೆ ಎಲ್ಲಾ ತರದ ಒಂದು ಸರ್ವ ರೋಗಕ್ಕೂ ಮದ್ದು ಅನ್ನೋ ತರಕ್ಕೆ ನೀವು ಇದನ್ನ ಯೂಸ್ ಮಾಡಬೇಕು. ಮನೆಯಲ್ಲಿ ಹೇಗೆ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ನಿಮ್ಗೆ ಮಸ್ಟ್ ಅಂಡ್ ಶುಡ್ ಬೇಕೋ, ಹಾಗೆ ಒಂದು ಹೇರ್ ಆಯಿಲ್ ನಿಮ್ಗೆ ಯಾವಾಗ್ಲೂ ಆಯುರ್ವೇದ ನಿಮ್ಮ ಜೊತೆಲಿ ಇರ್ಲೇಬೇಕು. ಕೆಲವಷ್ಟು ಜನ ಹೇಳಿದರೆ ಏನಂತ, ನಾವು ಬರೀ ಕೊಕೊನಟ್ ಆಯಿಲ್ ಹಚ್ಚಿದ್ರೆ ಸಾಕ, ಬರೀ ನಾವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಹಚ್ಚಿದ್ರೇನೆ ಸಾಕಲ್ವಾ? ಹಿಂದಿನ ಕಾಲದಲ್ಲೆಲ್ಲ ಒಳ್ಳೆ ಆಹಾರ ಪದ್ಧತಿ ಇತ್ತು, ಒಳ್ಳೆ ಬೆಳವಣಿಗೆ ಅಂತ ಅಂದ್ರೆ ಬೆಳಗ್ಗೆ ಎಕ್ಸರ್ಸೈಸು, ತೋಟಕ್ಕೆ ಹೋಗೋರು, ಗದ್ದೆಗಳಿಗೆ ಹೋಗೋರು, ಹಾಗೆಲ್ಲ ಕೆಲಸ ಮಾಡಿ ಆವಾಗ ಒಳ್ಳೆ ಆರೋಗ್ಯಗಳನ್ನ ಇಟ್ಕೊಂಡಿದ್ರಿ. ನೀವು ಬರೀ ಪ್ಯಾರಾಶೂಟ್ ಹಾಕಿದ್ರುನು ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಚೆನ್ನಾಗಾಗ್ತಿತ್ತು. ಬಟ್ ಹಿಂದಿನ ಕಾಲದಲ್ಲೂ ನಮಿಗೆಲ್ಲ ಆಯುರ್ವೇದಿಕ್ಕೆ ಹಚ್ಚಿದ್ರು. ಹಾಗಾಗಿ ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ನಮ್ಮ ಕೊಕೊನಟ್ ಆಯಿಲ್ ಬಂದು ನಮ್ಮ ಇನ್ನರ್ಗೆ ಫುಡ್ಗೆ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಇನ್ನು ನೆಕ್ಸ್ಟ್ ಯಾವ್ದಾದ್ರು ಮೀಟಿಂಗ್ ಬಂದಾಗ ಕೊಕೊನಟ್ ಆಯಿಲ್ ಬಗ್ಗೆ 101 ತರದ ಆಯಿಲ್ ಇಂದ ನಿಮಗೆ ಅನುಕೂಲಗಳು, ಯೂಸ್ಗಳು, ಮತ್ತೆ ನಿಮ್ಮ ಬಾಡಿ ಫ್ಯಾಟ್ ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ತ್ವಚನ ಕಾಪಾಡ್ಕೊಳ್ಳೋದು ಹೇಗೆ, ಮತ್ತೆ ಆ ಕೊಕೊನಟ್ ಆಯಿಲ್ ನ ಹೇಗೆಲ್ಲ ಅಡ್ಗೆ ಮಾಡಿದ್ರೆ ಯಾವ್ಯಾವ ತರದ ಡಿಸೀಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ, ಮತ್ತೆ ನಾನು ತುಂಬಾ ಫ್ಯಾಟ್ ಇದೀನಿ, ಯಾವ ಫುಡ್ ಮಾಡ್ಕೊಂಡು ತಿಂದ್ರೆ ನನ್ಗೆ ಕಡಿಮೆ ಆಗುತ್ತೆ, ಆ ತರದ್ದು, ಮತ್ತೆ ನನ್ಗೆ ಮೌತ್ ಪ್ರಾಬ್ಲಮ್ ಇದೆ, ಮೌತ್ ವಾಶ್ದು, ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಯಾವ್ದಾದ್ರು ಮೀಟಿಂಗ್ ಬಂದಾಗ ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಇದು ನಮ್ಮ ಹೇರ್ ಆಯಿಲ್ ಅದಕ್ಕೆ ಆಡ್ ಆಗಿ ಇಷ್ಟು ತರದ ರೂಟ್ಸ್ ಗಳು ಹಾಕಿಲ್ಲ ಅಂತಂದ್ರೆ, ಕೆಲವಷ್ಟು ತುರಿಕೆಗಳು, ಕೆಲವಷ್ಟು ರ್ಯಾಶಸ್ ಗಳು ಹೋಗ್ಬೇಕು ಅಂತಂದ್ರೆ ಆಯುರ್ವೇದಿಕ್ ಅದಕ್ಕೆ ಸೇರ್ಲೇಬೇಕಾಗತ್ತೆ. ಅದಕ್ಕೆ ಸೇರಿ ಒಂದು ಆಯಿಲ್ ಆಗ್ಲೇಬೇಕು. ಅದಕ್ಕೆ ಮತ್ತೆ ಮುಖದಲ್ಲಿ ತ್ವಚೆಗಾಗಿರ್ಬೋದು, ನಿಮ್ಮ ಮಂಡಿ ನೋವಿಗಾಗಿರ್ಬೋದು, ಈ ಆಯುರ್ವೇದಿಕ್ ಆಡ್ ಆದ್ರೇನೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರೋದು. ನಿಮಗೆ ಆಲ್ರೆಡಿ ಅನುಭವನೂ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇವರು IT ಕೆಲಸ ಮಾಡ್ತಾ ಇರೋರು. ಇವರು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನ ಯೂಸ್ ಮಾಡಿದ್ದಾರೆ. ಇವರಿಗೆ ಒಂದು ಒಳ್ಳೆ ಬೆನಿಫಿಟ್ ಬಂದಿದೆ. ಯಾಕೆಂದ್ರೆ ಐಟಿಲಿ ಇರೋರು ಅಂತಂದ್ರೆ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು. ಕಣ್ಣಿನ ಪ್ರಾಬ್ಲಮ್ಮು, ಹೆವಿ ಅಂದ್ರೆ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಹೆವಿ ಟೆನ್ಷನ್ಸ್ ಗಳಿರುತ್ತೆ, ಮೇಲಿಂದ ಕೆಲವಷ್ಟು ಟೆನ್ಷನ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಲಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಹೇರ್ ಆಯಿಲ್ ಯಾರೋ ಕೊಟ್ಟಿದ್ದಾರೆ, ಅವರು ಯೂಸ್ ಮಾಡಿ ನನಗೆ ವಿಡಿಯೋ ಬಂದಿದೆ, ಇದನ್ನ ನೋಡೋಣ ಬನ್ನಿ. ಈ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗಲಿಂದ ಡೈಲಿ 9 hours ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಏರ್ ಫಾಲು, ಕಣ್ಣುರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು. ಆದರೆ ಈ ಕೇರಾಮೃತ್ ಆಯುರ್ವೇದಿಕ್ ಏರ್ ಆಯಿಲ್ ಯೂಸ್ ಮಾಡಿದಾಗಲಿಂದ ಸ್ಟ್ರೆಸ್ ಎಲ್ಲ ಕಮ್ಮಿ ಆಯಿತು, ಏರ್ ಫಾಲ್ ಕಮ್ಮಿ ಆಗಿದೆ, ಕಣ್ಣುರಿ ಕಮ್ಮಿ ಆಗಿದೆ. ಥ್ಯಾಂಕ್ ಯು ಕೇರಾಮೃತ್ ಆಯುರ್ವೇದಿಕ್ ಏರ್ ಆಯಿಲ್. ನೋಡಿ ಫ್ರೆಂಡ್ಸ್, ಇವರು ಐಟಿಲಿ ವರ್ಕ್ ಮಾಡೋರು. ಆಕ್ಚುಲಿ ಅವ್ರಿಗೆ ಕಣ್ಣುರಿ ತುಂಬಾ ಜಾಸ್ತಿ ಆಗ್ತಿತ್ತಂತೆ, ಮತ್ತೆ ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಗಳಿರುತ್ತೆ. ಹಾಗಾಗಿ ಅವರು ನಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡಿ ಈ ತರದ ವಿಡಿಯೋನ ಐಟಿಲ್ ಇರೋರು ಇನ್ನೂ 20-25 ವಿಡಿಯೋಸ್ ನ ಕಳ್ಸಿದ್ದಾರೆ. ಯಾಕೆ ಅಂತಂದ್ರೆ ಇದೆಲ್ಲಾ ರಿಸಲ್ಟ್ ಬಂದಿರೋದು. ಸ್ನೇಹಿತರೆ, ನೀವ್ ಯೋಚನೆ ಮಾಡಿ, ಇದ್ರ ಹೆಚ್ಚು ರಿಸಲ್ಟ್ ನ ನೀವು ನೋಡ್ತಾ ಇದ್ದೀರಾ. ಮತ್ತೆ ನೆಕ್ಸ್ಟ್ ಬಂದು ನಾವು ಹೊಸದಾಗಿ ನಿಮಗೆ ಬ್ಲಾಸ್ಟ್ ಆಗಿರುವಂತಹ ಕೆಲವಷ್ಟು ಪ್ರಾಡಕ್ಟ್ ಗಳನ್ನ ನಾನು ಇದಕ್ಕೆ ಆಡ್ ಆನ್ ಮಾಡಿದೀನಿ. ಸಾಕಲ್ವಾ ಮ್ಯಾಮ್, ಇನ್ನೂ 21 ತರದ ಪ್ರಾಡಕ್ಟ್ ನ ಹಾಕಿದೀವಿ. ಇದು ಒಂದು ಯಾಕೆ ಅಂತ ಅಂದ್ರೆ, ನಮ್ಮ ಸೈಂಟಿಸ್ಟ್ 4 ಪ್ರಾಡಕ್ಟ್ ಗಳನ್ನ ಇದಕ್ಕೆ ಆಡ್ ಆನ್ ಮಾಡಕ್ ಹೇಳಿದ್ದಾರೆ. ಮತ್ತೆ ನಮ್ಮ ಎಡಿಒಗಳು ಕೆಲವಷ್ಟು ಪ್ರಾಬ್ಲಮ್ಸ್ ಇಂದ ಹೇಳಿದ್ರು. ಹಾಗಾಗಿ ನಾನು ಇದು ಒಂದನ್ನ ಯೂಸ್ ಮಾಡಿದೀನಿ. ಬೇಸಿಲ್ ಅಂತ, ಇದು ಮಿಂಟ್ ಇದರಿಂದ ಮಾಡಿರ್ತಾರೆ. ಕೆಲವಷ್ಟು ಯಾರಿಗೆಲ್ಲ ಬೂಸಿಂಗ್ ಮೆಂಟಲ್ ಹೆಲ್ತ್, ಇದ್ರಲ್ಲಿ ಈ ಲೀವ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್, ತುಂಬಾ ಸ್ಟ್ರೆಸ್ ಆಗ್ತದೆ, ತುಂಬಾ ತಲೆನೋವ್ತಿದೆ, ನನಗೆ ಯಾವುದೇ ತರದ ಟೆನ್ಷನ್ಸ್ ನ ತಡಿಯಕ್ ಆಗ್ತಾ ಇಲ್ಲ, ಅವರು ಯಾರೆಲ್ಲ ಇದ್ದೀರಾ, ಹೊರಗಡೆ ಹೋಗುವಂತ ಹುಡುಗರಾಗಿರ್ಬೋದು, ಟೆನ್ಷನ್ಸ್ ಗಳನ್ನ ಫ್ರೀ ಮಾಡ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಬಂದು ಅಜ್ವೈನ್, ಇದನ್ನ ಹೊಟ್ಟೆಗೆ ಯೂಸ್ ಮಾಡ್ತಾರೆ. ಬಟ್ ಆದ್ರೆ ನಾವು ತಲೆಗೆ ಯಾಕೆ ಯೂಸ್ ಮಾಡಿದೀವಿ ಅಂತ, ಇದು ಒಂದು ಆಯುರ್ವೇದಿಕ್. ಈ ಎಲೆಯಿಂದ ಏನಾಗುತ್ತೆ ಅಂತಂದ್ರೆ ಹೇರ್ ನ ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯೋ ತರಕ್ಕೆ ಮಾಡುತ್ತೆ. ಮತ್ತೆ ಕೆಲವಷ್ಟು ನಮ್ಗೆ ನೀರಿನ ಅಂಶ ಬೇಕಾಗತ್ತೆ. ಅಂದ್ರೆ ಆಯಿಲ್ ನ ಚೆನ್ನಾಗಿ ಮಾಯಿಶ್ಚರೈಸರ್ ನ ಕಾಪಾಡ್ಕೊಬೇಕು ಅಂದ್ರೆ ಕೆಲವಷ್ಟು ಅಂಶ ಅದ್ರದ್ದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆನ್ನ. ಕೆಲವಷ್ಟು ಪ್ರಾಡಕ್ಟ್ ನ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ ಹೇರ್ಸ್ ಕಪ್ಪಾಗೋದಕ್ಕೆ. ಈ ಹೆನ್ನನ ನಾವು ಯೂಸ್ ಮಾಡಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲರೂ ಯೂಸ್ ಮಾಡಿದ್ದಾರೆ, ಮತ್ತೆ ಕೆಲವೊಂದು ಪ್ರಾಡಕ್ಟ್ ನ ನಾವು ಹಾಕಿದ್ದೀವಿ ಆಲ್ರೆಡಿ.
ಈಗ ಒಂದು ಇದನ್ನ ಯೂಸ್ ಮಾಡೋದ್ರಿಂದ ಇನ್ನೂ ನಮ್ಗೆ ಹೇರ್ಸ್ ಬ್ಲಾಕ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ ಅನ್ನೋದಕ್ಕೋಸ್ಕರ ನಾವು ಇದಕ್ಕೊಂದು ಆಡ್ ಆನ್ ಹೆನ್ನನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಬಂದು ಮಾರಿಗೋಲ್ಡ್. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇರಿಟೇಟ್ ಆಗೋದು, ಸ್ಕಿನ್ ಏನಾದ್ರೂ ಇರಿಟೇಟ್ ಆಗ್ತಾ ಇದೆ, ಆಗಿಲ್ಲ ಅದ್ರದ್ದು ಒಂದು ಯಾವ್ದೂನು ನಮ್ಗೆ ಕಂಪ್ಲೇಂಟ್ಸ್ ಯಾವ್ದು ಬಂದಿಲ್ಲ. ಬಟ್ ಏನಂತಂದ್ರೆ ನಿಮಗೆ ಇದು ಯಾವ್ದೇ ತರದ ಹೆಲ್ತ್ ಪ್ರಾಬ್ಲಮ್ ಬರ್ದಲೇ ಇರ್ಬೋದು. ಈಗ ಹೇಳಿದ್ರ ಅಜ್ಜಿ ಅವರು ತುಂಬಾ ನನ್ಗೆ ಸ್ಕಿನ್ ಅದು ಅಂದ್ರೆ ಅಜ್ಜಿ ಅವರು ನಮ್ಗೆ ಹೇಳಿದ್ದೇನಂದ್ರೆ ಸ್ಕಿನ್ ಹತ್ರ ಶೈನಿಂಗ್ ಅಂತ ಅಂದ್ರೆ ನಮ್ಮ ಆಯಿಲ್ ನ ಯೂಸ್ ಮಾಡಿ ನೋಡಿ ತುಂಬಾ ಸ್ಕಿನ್ ಶೈನಿಂಗ್ ಬರುತ್ತೆ ಆ ಪ್ಲೇಸ್ ಅಲ್ಲಿ. ನೀವು ಎಲ್ಲಿ ಸ್ಕಿನ್ಗೆ ಹಚ್ಚಿದ್ರೆ ಸ್ಕಿನ್ ಶೈನಿಂಗ್. ನನ್ಗೆ ಯಾವಾಗ್ಲೂ ಹೇಳ್ತಾರೆ, ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ, ಮತ್ತೆ ನನ್ಗೆಲ್ಲ ಕೆಲವಷ್ಟು ಡಾಕ್ಟರ್ ಫ್ರೆಂಡ್ಸ್ ಗಳಿದ್ರೆ ಅವರೆಲ್ಲ ಹೇಳ್ತಿರ್ತಾರೆ, ಸ್ಕಿನ್ ಹೆಂಗ್ ಕಾಪಾಡ್ದೆ, ನೀನ್ ಹೆಂಗ್ ಯೂಸ್ ಆಗ್ದೆ. ನಮ್ಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೆಲ್ಲ ಕೆಲವಷ್ಟು ಸ್ಕಿನ್ ಎಲ್ಲ ಪ್ರಾಬ್ಲಮ್ಸ್ ಆಗಿತ್ತು. ಬಟ್ ನಮ್ಮ ಆಯಿಲ್ ಬಂದಿರೋದ್ರಿಂದ ನಾನು ಯಾವ್ದೇ ತರದ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಲ್ಲ. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ, ನಾವು ನಮ್ ಪ್ರಾಡಕ್ಟ್ ಮಾತ್ರ ನಾನು ಯೂಸ್ ಮಾಡೋದು. ಅದು ಸ್ವದೇಶ ದಿಶ ಕಂಪ್ನಿ ಏನ್ ಪ್ರಾಡಕ್ಟ್ ಇದೆ ಅದನ್ನ ಮಾತ್ರ ನಾನು ಯೂಸ್ ಮಾಡ್ತೀನಿ. ನಾನ್ ನನ್ನ ಹೇರ್ಸ್ ಗಾಗಿರ್ಬೋದು, ನನ್ನ ಐಬ್ರೋಸ್ ಗಾಗಿರ್ಬೋದು, ನನ್ನ ಐಲ್ಯಾಶಸ್ ಗಾಗಿರ್ಬೋದು, ನನ್ನ ಹೇರ್ ಆಯಿಲ್ ನಾನು ಹಚ್ತಲೆ, ನೈಟ್ ಹಚ್ತಲೆ ನಾನು ಮಲ್ಗದಿಲ್ಲ. ಎವ್ರಿ ಡೇ ನಂದು ನೈಟ್ ರೊಟೀನ್ ನನ್ನ ಹೇರ್ ಆಯಿಲ್ ಸ್ಕಿನ್ ಇಂದು ಎವ್ರಿ ಡೇ ರೊಟೀನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಅಶ್ವಗಂಧ. ಇದು ಮೈನ್ ಇಂಪಾರ್ಟೆಂಟ್. ನಮ್ಗೆ ಎಲ್ಲಾ ಕಡೆ ಸಿಗ್ತಾ ಇರ್ಲಿಲ್ಲ ಅಶ್ವಗಂಧ. ಎಲ್ಲೂನು ನನ್ಗೆ ನಾನ್ ತುಂಬಾ ಕಡೆ ಕೇಳಿಸಿದ್ದೆ, ಅಲ್ಲಿ ಎಲ್ಲೂನು ಅಶ್ವಗಂಧ ಜಾಸ್ತಿ ನನಗೆ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಇದನ್ನ ಆಡ್ ಆನ್ ಮಾಡಿದ್ವಿ. ಬ್ಲಾಕ್ ಇದು ಆಕ್ಚುಲಿ ಏನಂತಂದ್ರೆ ನಿಮ್ಮ ಬ್ರೈನ್ ಕಾಮ್ ಆಗಿ ಇಟ್ಕೊಳ್ಳೋದಿಕ್ಕೆ, ಮತ್ತೆ ಬ್ಲಡ್ ಏನಾದ್ರೂ ನಿಮ್ಗೆ ಒಂದು ತುರಿಕೆ ಆಯ್ತು, ಅದು ಸ್ವೆಲ್ಲಿಂಗ್ ಆಗ್ತಾ ಇದೆ, ಆ ಸ್ವೆಲ್ಲಿಂಗು ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ ಈ ಅಶ್ವಗಂಧನ ಆಡ್ ಆನ್ ಮಾಡಿದ್ರಿಂದ ನಿಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಯಾವ್ದಪ್ಪ ಆಯುರ್ವೇದ ಅಂತಂದ್ರೆ ನಿಮ್ಮ ಮನೆಗಳಲ್ಲೂ ಒಂದು ಹೇರ್ ಆಯಿಲ್ ನ ನೀವು ಇಟ್ಕೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂನು ನಿಮ್ಗೆ ಒಂದು ಏನೋ ಒಂದು ಆಯುರ್ವೇದಿಕ್ ನ ಒಂದು ಕಳ್ಕೊಂಡಂಗೆ ಅನ್ನೋ ತರಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಮೇನ್ ಬೇಕಾಗಿರುವಂತಹ ಅಂಶ. ಬನ್ನಿ ಫ್ರೆಂಡ್ಸ್, ನಾನೀಗ ನಿಮ್ಗೊಂದು ವಿಡಿಯೋ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಶುಭವಾಗಿರುವಂತಹ ವಿಚಾರ ಏನಂತ ಅಂದ್ರೆ ನೆಕ್ಸ್ಟ್ ಬಂದು ನಮ್ದು ಹೊರಗಡೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಹೋಗ್ತಾ ಇದೆ. ಏನಪ್ಪಾ ಅದು ಅಂತಂದ್ರೆ ಸಿಂಗಾಪುರ್ ಅಲ್ಲಿ ಲಾಂಚ್ ಆಗ್ತಾ ಇದೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್. ಇವರು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನ ತಗೊಂಡು ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಸಿಂಗಾಪುರ್ ಅಲ್ಲಿ ಇದನ್ನ ಅನೌನ್ಸ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಆಯುರ್ವೇದ್ ಕಾಲೇಜ್ ಮತ್ತೆ ಆಯುರ್ವೇದಿಕ್ ಸೆಂಟರ್ ಗಳಿಗೆ ನಮ್ಮ ಹೇರ್ ಆಯಿಲ್ ಹೋಗ್ತಾ ಇದೆ. ಇನ್ನೊಂದು ಶುಭ ವಿಚಾರ ಏನು ಅಂತಂದ್ರೆ ಸಿಂಗಾಪುರ್ ಅಲ್ಲಿ ಇವರೇನೇನೆ ಓನ್ ಆಗಿ ನಮ್ಮ ಹೇರ್ ಆಯಿಲ್ ನ ಟೆಲಿಕಾಸ್ಟ್ ಮಾಡಿಸ್ತಾ ಇದ್ದಾರೆ. ಅದನ್ನ ಮಾಡೋದು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ, ಬನ್ನಿ. ಹಾಯ್, ನನ್ನ ಹೆಸರು ಅರ್ಚನಾ ಅಂತ. ನಾನು ಡರ್ಮಟಾಲಜಿಸ್ಟ್. ಕೇರ್ ಅಮೃತ್ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ತುಂಬ ಚೆನ್ನಾಗಿದೆ ರಿಸಲ್ಟ್. ಮುಂಚೆ ತುಂಬ ಶಾರ್ಟ್ ಇತ್ತು ಹೇರು, ಇವಾಗ ನಾನು ಕೇರ್ ಅಮೃತ್ ಹೇರ್ ಆಯಿಲ್ ಯೂಸ್ ಮಾಡಿದಾಗಿಂದ ಸ್ವಲ್ಪ ಗ್ರೋತ್ ಆಗ್ತಾ ಇದೆ. ರಿಸಲ್ಟ್ ತುಂಬ ಚೆನ್ನಾಗಿದೆ. ನಾನು ನನ್ನ ಪೇಷಂಟ್ಸ್ಗಳಿಗೆ ಸಜೆಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನಾನು ಇವಾಗ ಸಿಂಗಾಪುರಲ್ಲಿ ನನ್ನ ಫಾರ್ಮುಲಾ ಏನಿದೆ ನಾನು ಅದನ್ನು ಪ್ರಮೋಟ್ ಮಾಡಬೇಕು ಅಂತ ನಾನು ಇದಕ್ಕೆ ಬಂದಿದ್ದೆ. ಸೊ ಈ ಹೇರ್ ಆಯಿಲ್ನ ನಾನು ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟು ಖುಷಿ ಆಗತ್ತೆ ಅಂತ ಅಂದ್ರೆ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ನ ಮಾಡ್ಬೇಕು ಅನ್ನೋದು ಒಂದು ನಮ್ ತಲೆಯಲ್ಲಿ ಬಂತು. ಮತ್ತೆ ಅದಾದ್ಮೇಲೆ ಗುರುಸರ್ ಹತ್ರ ನಾವು ಮಾತಾಡಿದ್ವಿ. ನಾವು ಒಂದು ಹೇರ್ ಆಯಿಲ್ ನ ರೆಡಿ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಎಡಿಒಗಳು ಇಲ್ಲ ಇದು ಒಂದ್ ಬೇಕು ನಮ್ಗೆ ಪ್ರಾಡಕ್ಟ್ ಅನ್ನೋದ್ರಿಂದ ಅಲ್ಲಿಂದ ನಾವು ಯೋಚನೆ ಮಾಡಿ ಇಲ್ಲಿ ಒಂದು ಸಕ್ಸಸ್ ರೇಟಿಗೆ ಬಂದಿದೀವಿ ಅಂತಂದ್ರೆ ನಿಜವಾದ ಇದು ಒಂದು ಸಕ್ಸಸ್ ರೇಟ್ ನನ್ಗೆ. ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಹೋಗ್ತದೆ ಅಂತಂದ್ರೆ ಅದು ಒಂದು ದೊಡ್ಡ ಸಮಾಚಾರ. ನನಗೆ ತುಂಬಾ ಖುಷಿ ಕೊಟ್ಟಿರುವಂತಹ ಸಮಾಚಾರ. ನನ್ಗೆ ತುಂಬಾ ಖುಷಿ ಆಗಿದೆ. ಯಾಕೆ ಅಂತಂದ್ರೆ ಅಷ್ಟು ರಿಸಲ್ಟ್ ನಮ್ಗೆ ಬಂದಿದೆ ಆಯುರ್ವೇದಿಕ್ ಹೇರ್ ಆಯಿಲ್ ಇಂದ. ಇದು ಒಂದು ಏನಂತ ಅಂದ್ರೆ ನನ್ನ ಹೇರ್ಸ್ ತುಂಬಾ ಶಾರ್ಟ್ ಇತ್ತು. ನಾನು ಆಯುರ್ವೇದಿಕ್ ಹೇರ್ ಆಯಿಲ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಹೇರ್ ತುಂಬಾ ಶಾರ್ಟ್ ಇತ್ತು. ನಾನು ಬಾಫ್ ಕಟ್ ನ ಮಾಡ್ಕೊಂಡಿದ್ದೆ. ಅವಾಗಿಂದ ನನ್ನ ಹೇರ್ಸ್ ಎಷ್ಟು ಗ್ರೋತ್ ಆಗಿದೆ ಅಂತಂದ್ರೆ ಇಲ್ಲಿವರೆಗೂ ಗ್ರೋತ್ ಆಗಿರೋದು ಬರೀ 7 to 8 months ನ ಹೇರು. ಇದೆಲ್ಲ ಆಕ್ಚುಲಿ ನೀವು ನೋಡ್ತಾ ಇದ್ದೀರಾ ಫೋಟೋಸ್ ಅಲ್ಲಿ ಎಷ್ಟಿಂದ ಎಷ್ಟು ಗ್ರೋತ್ ಆಗಿ ಇಲ್ಲಿವರೆಗೂ ಬಂದಿದೆ ಅಂತಂದ್ರೆ ನನ್ನ ಹೇರ್ ಆಯಿಲ್ ನನ್ಗೆ ಅದು ಅನುಕೂಲ ಮಾಡ್ಕೊಟ್ಟಿದೆ. ಯಾಕೆ ಅಂತಂದ್ರೆ ನಾನು ಆ ಆಯಿಲ್ ನ ಅಷ್ಟು ಚೆನ್ನಾಗಿ ನನ್ಗೆ ಒಂದೊಂದ್ಸಲಿ ಅನ್ಸುತ್ತೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆಯಲ್ಲ ಅಂತ ಹೇಳಿ ಖುಷಿ ಆಗುತ್ತೆ.
ಮತ್ತೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಏನಾಗಿದೆ ಅಂತ ಅಂದ್ರೆ, ನಾನು ನಮ್ಮ ಹೇರ್ ಆಯಿಲ್ ಜೊತೆಗೆ ನೀವು ಏನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ, ನಾವು ಹೊಸದಾಗಿ ಓಪನ್ ಆಗಿರುವಂತಹ ನಮ್ಮ ಹರ್ಬಲ್ ಶಾಂಪೂನ ಹೇಗ್ ಯೂಸ್ ಮಾಡ್ಬೇಕು ಅಂತ ಅಂದ್ರೆ, ನಾನು ಕೆಲವಷ್ಟು ನೆಕ್ಸ್ಟ್ ಬರುವಂತಹ ಒಂದು ಮೀಟಿಂಗ್ ಅಲ್ಲಿ ನಿಮ್ಗೆ ಹರ್ಬ್ಸ್ ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಕೆಲವೊಂದು ಎಲ್ಲಾ ತರದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇವತ್ತು ನಿಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡ್ಕೊಂಡು ಶಾಂಪೂನ ಹೇಗೆ ಯೂಸ್ ಮಾಡ್ಕೊಬೇಕು ಅಂತಂದ್ರೆ, ನೀವು ಹೇರ್ ಆಯಿಲ್ ನ 2 days once ಯೂಸ್ ಮಾಡಿ. 2 days once ಯೂಸ್ ಮಾಡಿ ನೈಟ್ ಹಚ್ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಹಚ್ಬಿಟ್ಟು 2 hours ಬಿಟ್ಬಿಟ್ಟು ಸ್ನಾನ ಮಾಡ್ಬೋದು. ನಮ್ಮ ಶಾಂಪೂ ಯಾವ ತರಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಅದಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ನ ಯೂಸ್ ಮಾಡಿಸಿ ಅದನ್ನ ಗುರು ಸರ್ ತುಂಬಾ ಸ್ಪೆಷಲ್ ಆಗಿ ಅದನ್ನ ರೆಡಿ ಮಾಡಿಸಿದ್ದಾರೆ. ಯಾಕೆ ಅಂತಂದ್ರೆ ಬೇರೆ ಪ್ರಾಡಕ್ಟ್ ಗಳಿಗೆ ನಮ್ಮ ಪ್ರಾಡಕ್ಟ್ ಗಳನ್ನ ಹೋಲಿಸ್ಕೊಳಂಗಿಲ್ಲ. ಯಾಕೆ ಅಂತಂದ್ರೆ ಅದ್ರ ಬೆನಿಫಿಟ್ಸ್ ಗಳನ್ನ ನೀವು ಆಲ್ರೆಡಿ ನೋಡಿದೀರಾ. ನಮ್ಮ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಇವತ್ತು ವರ್ಲ್ಡ್ ಅಲ್ಲೇನೆ ಯಾರೂನು ತೆಗಿಯಕ್ ಆಗೋದಿಲ್ಲ. ಆ ತರದ ಒಂದು ಕೇರಾಮೃತ್ ಅನ್ನೋದನ್ನ ಒಂದು ಭಾರತ ಸದೃಢವಾಗಿರಕ್ಕೆ, ಸಮೃದ್ಧವಾಗಿರಕ್ಕೆ ಏನೇನೆಲ್ಲಾ ಮಾಡ್ಬೋದು ಅದನ್ನ ಗುರು ಸರ್ ಮಾಡಿದ್ದಾರೆ. ಆ ತರದ ಪ್ರಾಡಕ್ಟ್ ನ ನಾವು ಕೊಡ್ಬೇಕು. ಯಾಕೆಂತಂದ್ರೆ ಒಂದು ಪ್ರಾಡಕ್ಟ್ ನ ಯೋಚನೆ ಮಾಡ್ಬೇಕು, ಆ ಪ್ರಾಡಕ್ಟ್ ನ ತಗೋಬರ್ಬೇಕು ಅಂತಂದ್ರೆ ಏನಾಗುತ್ತೆ ಅಂದ್ರೆ 6 to 7 months ವರ್ಗು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಈ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಆ ಪ್ರಾಡಕ್ಟ್ ಗಳಿಗೆ ಏನಿಲ್ಲ ಅಂದ್ರೆ 6 to 7 months ನಾವು ಅದ್ರ ಬಗ್ಗೆನೇ ಸ್ಟಡಿ ಮಾಡ್ಬೇಕಾಗುತ್ತೆ. ಅದನ್ನ ಗುರು ಸರ್ ಸ್ಟಡಿ ಮಾಡಿ ನಿಮ್ಗೆ ಒಂದು ಶಾಂಪೂನ ತಂದ್ಕೊಟ್ಟಿದ್ದಾರೆ. ಆ ಶಾಂಪೂನ ಹೇಗ್ ಯೂಸ್ ಮಾಡಿ ಅಂತ ಅಂದ್ರೆ, ಯಾರಿಗೆಲ್ಲ ನನ್ಗೆ ಬೇಗ ಗ್ರೋತ್ ಬೇಕು, ಬೇಗ ನನ್ಗೆ ಹೇರ್ಸ್ ಚೆನ್ನಾಗಿ ಆಗ್ಬೇಕು, ಬೇಗ ನನ್ಗೆ ಹೇರ್ಸ್ ಬ್ಲಾಕ್ ಆಗ್ಬೇಕು, ನನ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದ್ರೆ, ನೀವು ಒಂದ್ ಬೌಲ್ಗೆ ನೀರ್ನ ಹಾಕೊಳ್ಳಿ. ಮತ್ತೆ ಜಾಸ್ತಿ ದಿವಸ ಬಾಳಿಕೆನೂ ಬರುತ್ತೆ. ಒಂದ್ ಬೌಲ್ಗೆ ಸ್ವಲ್ಪ ನೀರ್ ಹಾಕೊಳ್ಳಿ. ಆ ನೀರ್ಗೆ ಶಾಂಪೂನ 1-2 ಡ್ರಾಪ್ ಶಾಂಪೂನ ಹಾಕೊಂಡ್ರೆ ನಿಮ್ಮ ಜೆಂಟ್ಸ್ ಗಳಿಗೆ ಯಾರಿಗೆಲ್ಲ ಆಗತ್ತೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬಾ ಲಾಂಗ್ ಇರೋ ಹೇರ್ಸ್ಗೆ ನೀವು ಸ್ವಲ್ಪ ನೀರ್ ಹಾಕಿ 2 ಡ್ರಾಪ್ಸ್ ಏನು ಶಾಂಪೂನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಆಯಿಲ್ ಆಗಿರುವಂತಹ ಕೂದ್ಲಿಗೆ ಅಪ್ಲೈ ಮಾಡ್ಕೊಂತ ಬಂದ್ರಿ ಅಂತಂದ್ರೆ, ನಿಮಗೆ ಯಾವ ತರದ ಹೇರ್ಸ್ ಬೇಕು, ಸ್ಟ್ರೈಟ್ನಿಂಗ್ ಹೇರ್ಸ್ ಬೇಕಾ, ನಿಮ್ಮ ಶೈನಿಂಗ್ ಹೇರ್ಸ್ ಬೇಕಾ, ನಿಮ್ಗೆ ಸ್ಪ್ಲಿಟ್ಸ್ ಆಗ್ತಾ ಇದೆ, ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗೆ ಆಡ್ ಆನ್ ಆಗಿ ಇದು ಒಂದು ಸೊಲ್ಯೂಷನ್. ಯಾಕೆ ಅಂತ ಅಂದ್ರೆ, ಒಂದು ಹೇರ್ಸ್ ನ ರೆಡಿ ಮಾಡೋದಕ್ಕೆ, ಒಂದು ಹೇರ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೇರ್ ಆಯಿಲ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಶಾಂಪೂನು ಮೇನ್ ಇಂಪಾರ್ಟೆಂಟ್. ಈ ಹೇರ್ ಆಯಿಲ್ಗೆ ಮೇನ್ ಇಂಪಾರ್ಟೆಂಟ್ ಶಾಂಪೂ. ಅದನ್ನ ದಯವಿಟ್ಟು ನೀವು ಕರೆಕ್ಟ್ ಆಗಿ ಬಳಸ್ಕೊಂತ ಬಂದ್ರಿ ಅಂತ ಅಂದ್ರೆ, ನಾನು ಹೇಳಿದ ರೀತಿಲಿ ಒಂದ್ ಬೌಲ್ ತಗೊಳ್ಳಿ, ಒಂದ್ ಬೌಲ್ಗೆ ನೀರ್ ಹಾಕೊಂಡು ಅದಕ್ಕೆ 2 ಡ್ರಾಪ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀವು ಎವ್ರಿ ಡೇ ಬಾತ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರಿ ಅಂತ ಅಂದ್ರೆ, ನಿಜವಾಗ್ಲೂ ನಿಮ್ಮ ಹೇರ್ಸ್ 3 months ನೀವು ಮಸ್ಟ್ ಅಂಡ್ ಶುಡ್ ಒನ್ ಡೇ ಬಿಟ್ಟು ಇದನ್ನ ಫಾಲೋ ಮಾಡ್ತಾ ಬಂದ್ರಿ ಅಂದ್ರೆ ಒಳ್ಳೆ ಹೇರ್ಸ್ ನ ನೀವು ಪಡ್ಕೊಂತೀರಾ. ಒಳ್ಳೆ ಹೇರ್ಸ್ ನ ನೀವು ತಗೊಳ್ಳೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.